ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ, ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ ಹೇಳಿದ್ರೆ ಇದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷ ಸಂದರ್ಶನ. ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷ ಸಂದರ್ಶನ ನ್ಯೂಸ್ 43 ಇಂಡಿಯಾದಿಂದ ಲೋಕಸಭೆ ಚುನಾವಣಾ ಯಾತ್ರಾ ನಡೀತಾ ಇದೆ. ಈ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ 83ನೇ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಮೈನಾರಿಟಿಗೆ ಟಿಕೆಟ್ ಸಿಗಲೇಬೇಕು, ಸಿಗುವಂತ ಅವಕಾಶ ಪಡಿಲೇಬೇಕು ಅನ್ನೋದು ಶತಾಯಗತಾಯ ಪ್ರಯತ್ನ ಮಾಡುತ್ತಾ ಅಲ್ಲಿವರೆಗೆ ತಲುಪಿರ್ತಕ್ಕಂಥ ಆ ಕ್ಷೇತ್ರದ ಮತದಾರರು. ಆದರೆ ಕೆಲವೊಂದಿಷ್ಟು ಕಾಲದಿಂದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಹುಬ್ಬಳ್ಳಿ ಶಹರ್ ಆಗಿರ್ತಕ್ಕಂಥ ಸೌನೂರ್ ಯೂಸುಫ್ ಅವರು ಮತ್ತು ಹುಬ್ಬಳ್ಳಿ ಅಂಜುಮನ್ ಕಮಿಟಿ ಇಸ್ಲಾಮಿನ ನೆಹರು ಕಾಲೇಜಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸೌನೂರ್ ಯೂಸುಫ್ ಅವರಿಗೆ ಹುಟ್ಟಿ ಬೆಳೆದಿರ್ತಕ್ಕಂಥ ಹಿರೇಕೆರೂರು ತಾಲೂಕಿನ ಪಕ್ಕದಲ್ಲಿ ನೂತನವಾಗಿ ತಾಲೂಕಾಗಿರ್ತಕ್ಕಂಥ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು, ಮತ್ತೆ ಅವ್ರ ರಿಲೇಟಿವ್ಸ್ ಆಗಿರ್ತಕ್ಕಂಥವ್ರು, ಅವರ ಬಾಂಧವ್ಯ ಆಗಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸತತವಾಗಿ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಸೌನೂರ್ ಯೂಸುಫ್ ಅವರು ಆ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಆಯಿತು. ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅನೌನ್ಸ್ಮೆಂಟ್ ಆಗಿದೆ 2 ತಾಸಿನಲ್ಲಿ ಟಿಕೆಟ್ ವಂಚಿತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೋಟಲ್ ಆಗಿ ಪಕ್ಷ ಹೇಳದಂತೆ, ಪಕ್ಷ ನುಡದಂತೆ, ಪಕ್ಷದ ಹಾದಿಯ ಮೇಲೆ, ಪಕ್ಷದ ಗುರಿಯ ಮೇಲೆ, ಪಕ್ಷ ಸಿದ್ಧಾಂತ ಮೇಲೆ ಕೆಲಸ ಮಾಡುತ್ತಾ ತಲುಪಿರ್ತಕ್ಕಂಥವ್ರು ಕೆಲಸ ಮಾಡುತ್ತಾ ಬಂದರು. ಆದರೆ ಲೋಕಸಭೆ ಚುನಾವಣೆಯ ಹಾವೇರಿ ಗದಗ ಲೋಕಸಭೆ ಕ್ಷೇತ್ರ ಮತ್ತೆ ಧಾರವಾಡ ಜಿಲ್ಲೆ ಅಖಂಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವರು 2 ಕ್ಷೇತ್ರದಿಂದ ನದಿಯ 1-2 ದಂಡೆಯ ಮೇಲೆ ಕೈ ಇಟ್ಟ ಹಾಗೆ 2 ಕ್ಷೇತ್ರದಿಂದ ಟಿಕೆಟ್ ಸೇವಾ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಈ ಬಾರಿ ಆದರೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿದೆ, ಲೋಕಸಭೆ ಆದರೂ ನನಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋದು ಇವರ ಭಾವನೆ ಅಲ್ಲ. ಆ ಕ್ಷೇತ್ರದ 2 ಕಡೆ ಭಾಗದಿಂದ ಇದ್ದಿರ್ತಕ್ಕಂಥ ಮತದಾರರ 2 ಕಡೆ ಭಾಗದಲ್ಲಿ ಇದ್ದಿರ್ತಕ್ಕಂಥ 8+16 ಲೋಕಸಭಾ ಕ್ಷೇತ್ರದ ಮತದಾರರ ಒಂದು ಬೇಡಿಕೆಗಳನ್ನಾಗಿದೆ. ನಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ, ನಮಗೆ ಅನ್ನಭಾಗ್ಯ ಕೊಟ್ಟಿದ್ರಿ, ನಮಗೆ 2,000 ಗೃಹ ಲಕ್ಷ್ಮಿ ಕೊಟ್ಟಿದ್ರಿ, ಗೃಹ ಜ್ಯೋತಿ ಕೊಟ್ಟಿದ್ರಿ. ಆದ್ರೆ ನಮಗೆ ಯೂಸುಫ್ ಸೌನೂರ್ ಅವರಿಗೂ ಕೂಡ ಟಿಕೆಟ್ ಕೊಟ್ಟು ಅದನ್ನು ಒಂದು ಭಾಗ್ಯ ಮಾಡಿಕೊಡಿ, ಅದನ್ನು ಒಂದು ಸಹಕಾರ ಮಾಡಿಕೊಡಿ. ಈ ಅಭ್ಯರ್ಥಿಯಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಅಥವಾ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಅವರ ಅಪೋಸಿಟ್ಗೆ ಎಂತ ಪ್ರಭಾವಿ ವ್ಯಕ್ತಿ ಇದ್ರೂ ಕೂಡ ಸೋಲು ಖಚಿತ. ಕಾಂಗ್ರೆಸ್ 5 ಗ್ಯಾರಂಟಿದೊಂದಿಗೆ ಕ್ಷೇತ್ರದಲ್ಲಿ ವಿಜಯಶಾಲಿ ಆಗೋದು ಸೌನೂರ್ ಯೂಸುಫ್ ಅವರು ಅಂತ ಹೇಳ್ತಾ ಇದ್ದಾರೆ. ಅವರು ನ್ಯೂಸ್ 43 ಇಂಡಿಯಾ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. ಈ ವಿಷಯಗಳ ಬಗ್ಗೆ ಅವರ ವಿಚಾರಗಳನ್ನು ಏನಿದೆ, ನಲ್ಲಿ ಯಾವ ರೀತಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮೂಡಿಸಿದ್ದಾರೆ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸೇವೆ ಏನು ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ ಸೌನೂರ್ ಯೂಸುಫ್ ಅವರೇ, ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಶಿಗ್ಗಾವಿ 83ನೇ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಪ್ರಬಲ ಆಕಾಂಕ್ಷವಾಗಿದ್ರಿ. ಟಿಕೆಟ್ ಅನೌನ್ಸ್ಮೆಂಟ್ ಆದರೂ ಕೆಲವೇ ಗಂಟೆಯಲ್ಲಿ ಟಿಕೆಟ್ ಅನ್ನು ಕೂಡ ಹಿಂದೆ ಪಡೆದು, ಇವೆಲ್ಲ ಇತಿಹಾಸವನ್ನು ಮಾತನಾಡೋಕ್ಕಿಂತ ಮುಂಚೆ ಇಲ್ಲಿಯವರೆಗೆ ತಲುಪಬೇಕಾದ್ರೆ ನಿಮ್ಮ ಸಾಧನೆ ಏನು ಸರ್? ಮತ್ತು 2 ಕ್ಷೇತ್ರದ ಅಖಂಡ ಧಾರವಾಡ ಜಿಲ್ಲೆ ಆಗಿರ್ತಕ್ಕಂಥ ಹಾವೇರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಅಖಂಡ 16 ಲೋಕಸಭಾ ಕ್ಷೇತ್ರದಲ್ಲಿ ನೀವು ಯಾವ ರೀತಿ ಸರಳ ಸಜ್ಜನವಾಗಿ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿದ್ರಿ, ಆ ಮತದಾರ ಮನಸ್ಸಿನಲ್ಲಿ ತಾವು ಹೆಸರು ಸೃಷ್ಟಿ ಮಾಡಲು ಯಾವ ರೀತಿ ಯಶಸ್ವಿ? ನಮಸ್ಕಾರ. ಇದು ದೊಡ್ಡ ವಿಷಯ. ನಾವು ಬೆಳೆದಿದ್ದು ಗ್ರೌಂಡ್ ಲೆವೆಲಿಂದ. ಬಡವರು, ವಿದ್ಯಾರ್ಥಿಗಳು, ಅವರ ವಿದ್ಯಾಭ್ಯಾಸ, ಕಾರ್ಮಿಕರಿಗೆ ಜೋಡಣೆ ಮಾಡೋದು, ಕೋಆಪರೇಟಿವ್ ಮೂಮೆಂಟ್ ಮಾಡೋದು, ಮಾಸ್ ಮ್ಯಾರೇಜ್ ಮಾಡೋದು ಮುಸ್ಲಿಮ್ನಲ್ಲಿ. ಇದು ಒಂದು ದೊಡ್ಡ ನಂದು ಮೊದಲಿನ ಒಂದು ಅಭ್ಯಾಸ. ಬೆಳಿಬೇಕು, ಎಲ್ಲರೂ ತೊಗೊಂಡು ಹೋಗಬೇಕು, ಡೆವಲಪ್ಮೆಂಟ್ ಆಗಬೇಕಂತ ಒಂದು ಮೊದಲಿಂದ ಈ ಕೆಲಸವನ್ನು ಮಾಡ್ತಾರೆ. ಇದು ಪೊಲಿಟಿಕಲ್ ನಾವು ಹೇಳಬೇಕಂದ್ರೆ ರಾಜಕಾರಣದಲ್ಲಿ ನಾವು 74ರಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 72ರಲ್ಲಿ ಹುಬ್ಬಳ್ಳಿಯಲ್ಲಿ ಬಂದೆ. ನಾವು ಇಲ್ಲಿಂದ ನಮ್ಮದು ಶುರುವಾತ್ ಚಾಲೂ ಆಯಿತು.
ಮೊದಲೆಲ್ಲ ಫ್ಲ್ಯಾಗ್ ಹಚ್ಚೋದು ಮಾಡೋದು ಪಬ್ಲಿಸಿಟಿ ಮಾಡೋದು ಲೋಕಲ್ ಅಲ್ಲ ಮಾಡ್ತಿದ್ವಿ. ಸಣ್ಣ ಪುಟ್ಟ ಕಾರ್ಯಕರ್ತರ ಕೆಲಸ ಮಾಡ್ಕೊಂತ ನಾನು ಬೆಳೆದೆ. ಇಲ್ಲಿ ಅಂಜುಮನ್ ಸಂಸ್ಥೆಯಲ್ಲಿ 1996ರಲ್ಲಿ ಇಲ್ಲಿ ಸೇರ್ಪಡೆ ಆದೆ. ಎಜುಕೇಷನ್ ಬೋರ್ಡಲ್ಲಿ ಕೆಲಸ ಮಾಡಿದೆ, 4 ವರ್ಷ ಮಾಡಿದೆ. ಆಮೇಲೆ ಮತ್ತು ಸೆಕ್ರೆಟರಿಯಾಗಿ 4 ವರ್ಷ ಮಾಡಿದೆ. ಇದು 2ನೇ ಬಾರಿ 9 ಮತ್ತು 12 ಮತ್ತು ಇಲ್ಲಿ 19 ಇಲ್ಲಿ ನಡೆದಂಥ 2 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಧಾರವಾಡ ಜಿಲ್ಲಾ ಅಖಂಡ ಜಿಲ್ಲಾ ಅಂಜುಮನ್ ಹುಬ್ಬಳ್ಳಿ ಅಂದರೆ ಎಲ್ಲರೂ ದೊಡ್ಡ ಸಂಸ್ಥೆ, ಇದು ಒಂದು 20 ವರ್ಷದ ಸಂಸ್ಥೆ. ಎಲ್ಲರೂ ಇಲ್ಲಿ ನಮ್ಗೆ ಟಚ್ ಆಗಿ ಹೋಗ್ತಾರೆ. ಏನು ನಮ್ಮದು ಇದು ಬಕ್ರೀದ್ ಹಬ್ಬದಾಗಲಿ, ಚಂದ್ರ ನೋಡೋದಾಗಲಿ, ರಂಜಾನ್ ಆಗಲಿ, ಯಾವ್ದು ಹಬ್ಬ ಆಗಲಿ, ಇದು ಸಮಸ್ಯೆ ಇದ್ದರೂ ಅಂಜುಮನ್ ಹುಬ್ಬಳ್ಳಿಗೆ ಕಾಂಟ್ಯಾಕ್ಟ್ ಮಾಡಿ ನಡೆದಂಥ ಇದು ಮೊದಲಿಂದ ಅಭ್ಯಾಸ, ಈ ಹಳೆ ಕಾಲಿನ ಅಭ್ಯಾಸ. ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಯಾರು ಅಧ್ಯಕ್ಷ ಕೆಲಸ ಮಾಡಿದಾರ, ಮುಜಾಹಿದ್ ಸಾಹೇಬರು ಆಗಲಿ, ನಮ್ಮ ಸಂಧಿ ಸಾಹೇಬ್ರು ಲೆಕ್ಚರ್ ಇದ್ರಿ, ಎಲ್ಲರೂ ಇಲ್ಲಿ ಅಲ್ಲಿ ಹೋಗಿ ಒಂದು MP ಆಗಿ ಅಲ್ಲಿ ಅಖಂಡ ಧಾರವಾಡ ಜಿಲ್ಲೆಗೆ ಒಂದು MP ಆಗಿ 5-6 ಸರಿ ಮೋಸಿನ್ ಸಾಗರಾಗಲಿ ಎಲ್ಲ ಮಾಡಿದ್ದಾರೆ. ಸಂಧಿಯವರು ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಇವರು ಸಲೀಂ ಅಹ್ಮದ್ ಕೊಟ್ಟಿದ್ದರು, 2 ಸಲ ಕೊಟ್ಟರು, ಸೋತರು. ಈಗ ನಾನು ಮೊನ್ನೆ ನಿಮ್ಮ 83ರಲ್ಲಿ 83 ಶಿಕ್ಷಕರ ಸಿಗೋಕ್ಕೆ ಒಂದು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಪಾರ್ಟಿ ಮಾಡಬೇಕಂದ್ರೆ ಎಲ್ಲ ವಿಚಾರ ಮಾಡೇ ಮಾಡ್ತಾರೆ. ಏಬಲ್ ಕ್ಯಾಂಡಿಡೇಟ್ ಅಂತ ಮಾಡಿದರು. ಲೋಕಲ್ ಕೊಡಬೇಕಂದ್ರೆ ಸ್ವಲ್ಪ ಲೋಕಲ್ ಮಂದಿ ಅಪೋಸ್ ಮಾಡ್ತಾರೆ, ಲೋಕಲ್ ಕೊಡ್ರಿ ಅಂತ ಹೇಳಿ ಹೈಕಮಾಂಡ್ ನನಗೆ ಆದೇಶ ಮಾಡಿದ್ರು. ಸೌಂಡ್ರು ತ್ರಾಸ್ತಿರಿ, ಇದು ಮಾಡಬೇಡ್ರಿ. ಆ ಆಗ್ನಿ ಮೇರೆಗೆ ನಾನು ಸುಮ್ಮನೆ ಇದ್ದೆ. ಈಗ 24ರಲ್ಲಿ ಲೋಕಸಭೆ ಚುನಾವಣೆ ಬರ್ತಾಯಿದೆ. ನಾನು 2 ಜಿಲ್ಲೆ ಅಖಂಡ ಜಿಲ್ಲೆಯಲ್ಲಿ ನಾನು ಇಲ್ಲಿಯರ ಕೊಟ್ಟು ಧಾರವಾಡ ಈ ಕಡೆ ಕೊಡ್ರಿ, ಡಿವೈಡೆಡ್ ಕೊಡ್ರಿ, ಇಲ್ಲ ಅಲ್ಲೆಲ್ಲ ಕೊಡ್ರಿ, 2 ನಾನು ಆಕಾಶವಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧದಿರ್ತೀನಿ. ಇದು ನಂದಲ್ಲ, ಇದು ಎಲ್ಲ ವೋಟರ್ಸ್ ಒಂದು ವಯಸ್ಸಿದೆ. ಒಂದು ಮೈನಾರಿಟಿ ಕೊಟ್ಟರೆ ಎಲಿಜಿಬಲ್ ಕ್ಯಾಂಡಿಡೇಟ್, ಭಾಳ ದೊಡ್ಡದವನು, ಯಾವಾಗೂ ಕಮ್ಯುನಿಟಿ ಕೂಡ ಆಯ್ತು, ಎಲ್ಲ ಕಮ್ಯುನಿಟಿ ಕೂಡ ಇದ್ದಾನ, ಕೆಲಸ ಮಾಡ್ತಾ ಬೆಳಿಗ್ಗೆ 24/7 ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ನಾನು ಈಗೂ ನನಗೆ ಅಲ್ಲಿ ಹಾವೇರಿ ಗದಗ ಕೊಟ್ಟರು ನಡೀತೈತಿ, ಇಲ್ಲಾಂದ್ರೆ ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿನಲ್ಲಿ ಈ ಕಡೆ ಕೊಟ್ಟರು, ಧಾರವಾಡ ಕ್ಷೇತ್ರ ಕೊಟ್ಟರು ನಡೀತೈತಿ. ಯಾಕಂದರೆ ಈಗ ಈ ಸಲ ನಮ್ಮದು ವಿಧಾನಸಭೆ ಚುನಾವಣೆ ಆಗಿದ್ದು ದೊಡ್ಡ ಪ್ರಮಾಣದ ಜಯಭಾರಿ ಆಗಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಹೈಕಮಾಂಡೆಲ್ಲ ಕೂಡಿ 5 ಗ್ಯಾರಂಟಿ ಕೊಟ್ಟಿದ್ದು ದೊಡ್ಡ ಮಾತಾಗಿದೆ. ಇಂಡಿಯಾದಲ್ಲಿ ಪ್ರಸಿದ್ಧ ಆಗಿದೆ, ಮಾಡಲ್ ಕರ್ನಾಟಕದಾಗಿದೆ. ಈ ಎಲ್ಲ ನೋಡಿದಾಗ ನಮ್ಮ ಮೈನಾರಿಟಿಯವರು 87% ವೋಟಿಂಗ್ ಕಾಂಗ್ರೆಸ್ಗೆ ಮಾಡಿದ್ದಾರೆ ಸರ್. ಆ ಎಲ್ಲ ವಿಚಾರ ಮಾಡಿದಾಗ ಎಲ್ಲ ಜಾತಿಗಳು ಕೂಡಿದಾಗ ನಾನು ಅಲ್ಲಿ ನಿಂತರೂ ಗೆಲ್ತೇನೆ, ಇಲ್ಲಿ ಅವಕಾಶ ಕೊಟ್ಟರು ಇಲ್ಲೂ ಗೆಲ್ತೇನೆ. ಇದಕ್ಕೆ ನಾವು ಪ್ರಭಾವಿ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕಂತ ನಾನು ವಿಚಾರ ಮಾಡ್ತೇನೆ. ನಾನು ಹೈಕಮಾಂಡಿಗೆ ಆಗಲಿ, DK ಶಿವಕುಮಾರ್ಗಾಗಲಿ, ನಮ್ಮ ಸಿದ್ದರಾಮಯ್ಯಗೆ ಕೇಳ್ಕೊತೀನಿ, ನೀವು ನಮ್ಮ ಇಲ್ಲಿರೋ ಒಂದು ಅವಕಾಶ ಮಾಡಿಕೊಡ್ರಿ, ಹಾವೇರಿ ಗದಗ ಇಲ್ಲಿ ಧಾರವಾಡ ಡಿಸ್ಟಿಕ್ ಮಾಡಿಕೊಡ್ರಿ ನಾವು ವಿನಂತಿ ಮಾಡ್ಕೊತೀನಿ. ಸರಿ ಸರ್, ಧಾರವಾಡ ಜಿಲ್ಲೆ ಆಗಿರಲಿ ಅಥವಾ ಅಖಂಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ, ಧಾರವಾಡ ಲೋಕಸಭಾ ಎರಡರಲ್ಲಿ ಒಂದು ಕಡೆ ಆದರೂ ನಮ್ಗೆ ಅವಕಾಶ ಮಾಡಿಕೊಡಿ. ನಾನು ಕೂಡ ಎಲಿಜಿಬಲ್ ಇದ್ದೇನೆ ಮತ್ತು ನಾನು ಕೂಡ ಪ್ರಭಾವಿ ಇದ್ದೇನೆ. ಯಾರು ಎಷ್ಟೋ ಪ್ರಭಾವಿ ಇರೋದು ಅವಶ್ಯಕತೆ ಇಲ್ಲ, ಮತದಾರ ಡೆವಲಪ್ಮೆಂಟ್ ಮಾಡೋದ್ರಿಂದ ಯಶಸ್ವಿ ಇದ್ದೀರ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ನಿಮಗೆ ಟಿಕೆಟ್ ಅನೌನ್ಸ್ಮೆಂಟ್ ಆಗಿ 2 ತಾಸಿನಲ್ಲಿ ಟಿಕೆಟ್ ಅನ್ನು ಹಿಂಪಡೆದ್ರು? ಈ ಯಾಕೆ ಒಳ ಪಾಲಿಟಿಕ್ಸ್ ಆಯ್ತಾ ಅಥವಾ ಇದರಲ್ಲಿ ನಿಮಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಾರಾದರೂ ಕಾರಣರಾದ ಕೈಗಳನ್ನು ಬರ್ತಾ ಇದ್ವು ಅನ್ನೋದು ಆ ಕ್ಷೇತ್ರದ ಕೆಲವೊಂದಿಷ್ಟು ಮುಖಂಡರ ಮಾತುಗಳನ್ನು ಬರ್ತಾ ಇದ್ವು. ಈ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಯಾಕೆ ಬರ್ತಾ ಇತ್ತು? ಆ ಟಿಕೆಟ್ ಕ್ಯಾನ್ಸಲ್ ಆದರೂ ಕೂಡ ಸೌನೂರ್ ಅವರು ಮತ್ತೆ ಹೊಳಿ ಶಿಗ್ಗಾಂವ್ ಕಡೆ ಹೋಗ್ಲಿಲ್ಲ, ಸೌನೂರ್ ಕಡೆ ಮಕಾನ್ ನೋಡ್ಲಿಲ್ಲ, ಅಲ್ಲಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕಾಗಿ ಜಾಸ್ತಿ ಬದಲಿಲ್ಲ, ಹುಬ್ಬಳ್ಳಿಯಲ್ಲಿ ಸಡಲ್ ಆಗ್ಬಿಟ್ರು, ಹುಬ್ಬಳ್ಳಿಯಲ್ಲಿ ಗೆದ್ದು ಬಿಟ್ರು, ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಅಲ್ಲಿ ಕೂಡ. ಆದ್ರೆ ನಾಮಿನೇಷನ್ ರೆಡಿ ಮಾಡಿದ್ರು, ಆದ್ರೆ ರಿಪೀಟ್ ಆಗಿ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ ಅಂತ ಬರ್ತಾರೆ. ಏನ್ ಸರ್ ಈ ಸಮಸ್ಯೆ? ನನಗೆ ಟಿಕೆಟ್ ತಪ್ಪಿದ ಮೇಲೆ ತಪ್ಪಿದ ಕಾನೂನು ಬೇರೆ ಬೇರೆ ಅದಾವೆ. ಬೇರೆ ಇಲ್ಲಿ ಕಾನೂನು ಕೈ ಭಾಳ ಅಲ್ಲಿ ಯಾರೋ ನಾವು ಉಳಿಬೇಕು ಮತ್ತು ನಾನು ಇಲ್ಲಿ ಕೇಳಬಾರ್ದು, ಈ ಡಿಸ್ಟಿಕ್ನಲ್ಲಿ ಕೇಳಿ ಅಂತ ಭಾಳ ಅದಾವೆ. ಆದರೆ ಟಿಕೆಟ್ ತಪ್ಪಿದ ಮೇಲೆ ನನಗೆ 100,000 ಫೋನ್ ಬಂದವು. ಇಲ್ಲ, ನೀವು ಸ್ಪರ್ಧೆ ಮಾಡಬೇಕಾಗಿತ್ತು, ಬಿಡಬಾರ್ದಾಯಿತು, ನಾವೆಲ್ಲ ಸಪೋರ್ಟ್ ಮಾಡ್ತಿದ್ದೀವಿ, ನೀವು ದೊಡ್ಡ ಸಂಸ್ಥೆ ಅಧ್ಯಕ್ಷರಾಗಿದ್ದೀರಿ, ನಮ್ಮ ಸಣ್ಣ ನಮ್ಮ ಅಂಜುಮಂದರು ಶಿಗ್ಗಾಂವ್ ಬಂಗಾಬಸ್ ಎಲ್ಲರೂ ಭಾಳ ಫೋನ್ ಬಂದವು. ನಾನಂದೆ ಈಗ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಗೊಂಡಾಗ
ಲೋಕಲ್ ಡಿಸ್ಟರ್ಬೆನ್ಸ್ದಾಗ ಇಲೆಕ್ಷನ್ ಮಾಡೋದು ತಪ್ಪಾಗ್ತೈತಿ, ಬೇಡ ನೀವು ಸುಮ್ಮನೆ ನಾನು ಬೇರೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಮ್ಮ KPC ಅಧ್ಯಕ್ಷರು ಮಾತಾಡಿದ್ಮೇಲೆ ನಾನು ಅಲ್ಲಿ ಕೈ ಬಿಟ್ಟು ನನಗೆ ಇಲ್ಲಿ ಅಬ್ಬಯ್ಯ ಪ್ರಸಾದ್ ಅಬ್ಬಯ್ಯ ಮತ್ತು ಶೆಟ್ರು 72, 73, 74ರಲ್ಲಿ ನಾನು ಸತತವಾಗಿ ಬೆಳಗ್ಗೆ ಸಂಜೆ ಮಟ್ಟ ದುಡ್ದೇನಿದ್ದೀವಿ. ಹೈಯೆಸ್ಟ್ ವೋಟಿಂಗ್ ನಾವು ಮುಸ್ಲಿಂ ಬಾಂಧವ ತರಿಸಿ ಅಬ್ಬಾಯಿಗೆ ದೊಡ್ಡ ಪ್ರಮಾಣದ ಗೆಲ್ತೀವಿ. ಇಲ್ಲಿನೂ ಶೆಟ್ರ್ ಕಡೆನೂ ನಾವು 87% ವೋಟಿಂಗ್ ಮಾಡಿಸಿ ಹೈಯೆಸ್ಟ್ ವೋಟಿಂಗ್ ಅವ್ರು ಕೊಟ್ಟಿದ್ದಾರೆ. ಇವಾಗ ನಮ್ಮ ಇವರು 74ನಲ್ಲಿ ನಮ್ಮ ಕ್ಷೇತ್ರ ನವನಗರ ಮಟ್ಟ ನಮ್ಮ ಅಂಜುಮ್ ಇಸ್ಲಾಂ ಬರ್ತಿತ್ತು. ನವನಗರ ಲಾಸ್ಟ್ ಬೌಂಡ್ರಿ ಅಲ್ಲಿ ಮಟ್ಟ ನಾವು ಬೆಳಿಗ್ಗೆ ದುಡಿದು ಇಲ್ಲ ಓಣಿಗೆ ಹೋಗಿ ಇಲ್ಲ ಕನ್ವಿನ್ಸ್ ಮಾಡಿ ವೋಟಿಂಗ್ ಜಾಸ್ತಿ ಮಾಡಬೇಕಂತ ಪ್ರಯತ್ನ ಮಾಡಿ 3 ಕಡೆ ಕೆಲಸ ಮಾಡ್ತೀವಿ. ಲೋಕಲ್ ಬಿಟ್ಟು ಅಲ್ಲಿ ಹೋಗೋದು ನಮ್ಗೆ ಯಾರು ಹೇಳಿಲ್ಲ. ಲೋಕಲ್ ನೀವು ಶೆಟ್ರದ ಕೆಲಸ ಮಾಡಬೇಕು, ಅಬ್ಬಾಯ ಕೆಲಸ ಮಾಡಬೇಕು, ಇಲ್ಲ 74 ಕೆಲಸ ಮಾಡಬೇಕಂತ. ಯಾಕಂದರೆ 72ಕ್ಕೆ ನಾನು ಆಕಾಂಕ್ಷೆ ಇದೆಯಲ್ಲಿ ನನ್ನ ಕ್ಲಿಯರ್ ಆಗತ್ತಿತ್ತು ಹೇಳಿದರು. ಆದರೆ ಶೆಟ್ರ್ ಬಂದಿಗೆ ನಾವು ಸ್ಯಾಕ್ರಿಫೈಸ್ ಮಾಡಿದೆ. ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿದೆ, ಅಲ್ಲಿನೂ ಸ್ಯಾಕ್ರಿಫೈಸ್ ಮಾಡಿದೆ. ಒಂದು ಕಾಂಗ್ರೆಸ್ಸಿನ ಪಾರ್ಟಿಯ ಸಿಪಾಯಿ ಗಟ್ಟಿಯಾಗಿ ಸಿಕ್ಕವಾಗಿ ವಿಶ್ವಾಸಿಕ ಸಿಪಾಯಿ ನಾನು ಹೈಕಮಾಂಡ್ ಮೇಲೆ ವಿಶ್ವಾಸವಾಗಿ ಕೆಲಸ ಮಾಡಿದ್ದೀನಿ. ನಾನು ಬಿಟ್ಟು ಮತ್ತು ಎಲ್ಲ ಇಂಡಿಪೆಂಡೆಂಟ್ ಹೇಳಿದರು ಅಂತ ಇನ್ನೂ ನನ್ನ ಲೈಫ್ನಲ್ಲಿ ಅಪೋಸಿಟ್ ಮಾಡೋಲ್ಲ, ಮಾಡಿನೂ ಇಲ್ಲ. ನನ್ನ ಪ್ರಕೃತಿನೇ ಇಲ್ಲ. ಅದು ಪಕ್ಷ ದ್ರೋಹಿ ಕೆಲಸ ಮಾಡಿ ಇಲ್ಲ, ಇಲ್ಲಿವರೆಗೂ ಒಂದು ನಯಾ ಪಸಲ ಕಪ್ಪು ಚುಟ್ಟಿ ನನಗೆ ಇಲ್ಲ. ಯಾರು ಏನೇ ಹೇಳಿ ನಾನು ಮಾತ್ರ ಪಾರ್ಟಿ ಬಿಟ್ಟು ಕೆಲಸ ಮಾಡಿಲ್ಲ. ಭಾಳ ಮಾಡಿದ್ರು, ಸಿಕ್ಕಾಂಪ ಇಂಡಿಪೆಂಡೆಂಟ್ ಹಾಕಿ ಕರೆದ್ರು, ರೊಕ್ಕ ಕೂಡ ಬಂದರು, ಮಾಡಿದ್ನಲ್ಲ ನಾವೆಲ್ಲ ಮಾಡೋಂಗಿಲ್ಲ. ಹೈಕಮಾಂಡ್ ಹೇಳಿದ್ರೆ ಮುಗಿತದ್ದು. ಇಲ್ಲಿ ನಮ್ಮ ಶೆಟ್ರ್ ಕಡೆ ನೀವು ಇಂಡಿಪೆಂಡೆಂಟ್ ಇಲ್ಲಿ ಲೋಕಲ್ ಅವ್ರು ಭಾಳ ಮಂದಿ ಇಲ್ಲೇ ಹೇಳಿದರು ಇಲ್ಲ ಮಾಡೋದಿಲ್ಲ, ಮಾಡೋಂಗಿಲ್ಲ. ಯಾಕಂದರೆ ಹೈಕಮಾಂಡ್ ಮಾತು ಕೊಟ್ಟಿದ್ದೀನಿ, ಎಲ್ಲಿ ಮಾಡೋಂಗಿಲ್ಲ, ಕೆಲಸ ಮಾಡ್ತಾ ಹೇಳಿದಾರೆ, ಕೆಲಸ ಮಾಡಿ ಕೆಲಸಿದೆ. ಅಬ್ಬಾಯಿ ಕೆಲಸ ಇದೆ, ಜಾಸ್ತಿ ಓಟ್ ಶೆಟ್ರ್ ಕೊಡಿಸಿದೆ. ಅಲ್ಲಿನೂ ಮತ್ತು 74 ಕೆಲಸ ಮಾಡಿ ಅಲ್ಲೂ ಜಾಸ್ತಿ ಓಟ್ ಕೊಡಿಸಿ ನಾವು ಪ್ರಯತ್ನ ಮಾಡಿದ್ದೇನೆ. ಯಾಕಂದರೆ ಅಧ್ಯಕ್ಷ ಅಂಜುಮ್ ಅಂದರೆ ಎಲ್ಲರೂ ಮಾತು ಕೇಳ್ತಾರೆ. MI ಬಂದಿತ್ತು ಇಲ್ಲಿ. MI ಅಂದರೆ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ನಾವು ತಡೆ ಹಿಡಿದಿದ್ದ ಅಂಜುಮನ್ ಸಂಸ್ಥೆ ಟೀಮ್. ಯಾರು ವೋಟಿಂಗ್ ಡಿವೈಡ್ ಆಗಬಾರ್ದು, ಇಲ್ಲಿ ಬಿಜೆಪಿ ಬರ್ತಿದ್ದ ತೋರಿಸಿ ಮಾತಾಡಿ ಒಂದು ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದು ನಾನು. ಅದಕ್ಕೆ ಗಟ್ಟಿ ಬೇಕಾಗ್ತೀನಿ, ಪಾರ್ಟಿ ಗಟ್ಟಿ ತರಬೇಕು. ಅದು ಅಂಗಡಿ ಇದೆ, ಪ್ರಮಾಣಿಕ ಕೆಲಸ ಮಾಡ್ತೀನಿ. ಈಗೂ ನನ್ನ ಪಾರ್ಟಿ ನನಗೆ ಸಿಗುವ ಹಾವೇರಿ ಗದಗ ಕೊಟ್ಟರೆ ನಾನು ರೆಡಿ ಇದ್ದೇನೆ. ಮತ್ತು ಇಲ್ಲಿಲ್ಲದ ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಕೊಟ್ಟರು ನಾನು ರೆಡಿ ಇದ್ದೇನೆ. ನಾನು ಕಲ್ತವನು ಒಂದು ವಿದ್ಯಾರ್ಥಿ, ಕಲಿತು ದುಡ್ದಿದ್ದು ನಾನು ಕೆಲಸ ಮಾಡಿದ್ದೀನಿ. ನನಗೆ ಭಾಳ ಇದೆ. ಹೈಕಮಾಂಡ್ ಆಗಲಿ, ಖರ್ಗೆ ಸಾಹೇಬರಾಗಲಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಎಲ್ಲರೂ ಕೂಡಿ ನಮ್ಮ DK ಶಿವಕುಮಾರ್ ಅದಾರ, ದೊಡ್ಡ ಲೀಡರ್ ಅದಾರ, ಇವನು ಸಲೀಂ ಅಹಮದ್ ಅದಾರ, ನಮ್ಮ CM ಎಲ್ಲರೂ ಕೂಡಿ ಒಂದು ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಪ್ರಾಮಾಣಿಕವಾಗಿ ನಾನು ನಿಂತು ಗೆಲ್ಲಿ ತೋರಿಸ್ತೀನಿ ಅಂತ ಮುಂದೆ ಹೇಳ್ಬಯಸಿದ್ದೀನಿ. ಸರಿ ಸರ್, ಈಗಿನ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನಿಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ MLC ಆಗಿರೋ ಸಲೀಂ ಅಹಮದ್ ನೇತೃತ್ವದಲ್ಲಿ ಗೆಲುವಿಗೆ ಅನ್ನೋದು ನಾವು ತೋರಿಸ್ಕೊಡ್ತೀನಿ ಅನ್ನೋಂಥ ವಿಶ್ವಾಸದ ಮೇರೆಗೆ ಹೋಗ್ತಾ ಇದ್ದಾರೆ. ಆದರೆ ಶಿಗ್ಗಾಂವಿ ಕ್ಷೇತ್ರ ಬಿಟ್ಟು ನಂತರ ಹಾವೇರಿ ಭಾಗದಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರಲಿ ಅಥವಾ ನಿಮ್ಮ ರಿಲೇಟಿವ್ಸ್ ನಿಮ್ಮ ಬಾಂಧವ್ಯ ಅನ್ನೋದಕ್ಕಿಂತ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಗಟ್ಟಿಯಾಗಿದೆ. ಅನೇಕ ಭಾಗದಲ್ಲಿ ಕೂಡ ನಿಮ್ಮ ಸಂಪರ್ಕ ಇದೆ. ಇತ್ತಂಥ ಸಂದರ್ಭದಲ್ಲಿ ಮತ್ತು ಹಾವೇರಿ ಜಿಲ್ಲೆ ಅಥವಾ ಧಾರವಾಡ ಜಿಲ್ಲೆ ಎರಡೂ ಭಾಗದಿಂದ ನಿಮಗೆ ಸ್ಪರ್ಧೆಗೆ ಒಂದು ಕಡೆ ಅವಕಾಶ ಮಾಡಿಕೊಟ್ರೆ ಯಾವುದು ಅಜೆಂಡಾ ಮೇಲೆ ತಾವು ಚುನಾವಣೆಗೆ ಹೋಗಬಲ್ಲ? ಚುನಾವಣೆಗೆ ಯಾವ ರೀತಿ, ಯಾವ ವಿಶ್ವಾಸದ ಮೇರೆಗೆ, ಯಾವುದು ಅಜೆಂಡಾ ಮೇಲೆ ತಾವು ಚುನಾವಣೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತೀವಿ? ನೀವು 2 ಸಲ 3 ಸಲ MP ಆಗಿದ್ದವ್ರು ನೋಡ್ರಿ, ಯಾರು ಹಳ್ಳಿಗೆ ಹೋಗಿಲ್ಲ, ಕೆಲಸ ಇಲ್ಲ, ಎಲ್ಲಿ ಬೇಕಲ್ಲಿ ತೆಗ್ದು ಬಿದ್ದ ಹೋಗಿಲ್ಲ, ಅವ್ರು ಮನೆ ಬಿಟ್ಟು ಎಲ್ಲ ಹೊರಗೆ ಹೋಗಿಲ್ಲ. ಅಂಥವ್ರಿಗೂ ಇದು ಮಾಡೋಕ್ಕಿಂತ ಒಂದು ಬೆಳಿಗ್ಗೆ ಸಂಜೆ 24/7 ಕೆಲಸ ಮಾಡೋನು, ಬೋರ್ಡ್ ಕೂಡ ಇರೋನು, ಡೆವಲಪ್ಮೆಂಟ್ ಮಾಡೋನು, ಅಲ್ಲಿ ಪಬ್ಲಿಕ್ ಸ್ಪಂದಿಸಿ ಕೆಲಸ ಮಾಡೋನು, ಪ್ರತಿ ಹಳ್ಳಿಗೆ ಹೋಗಿ ನಿಂತು ಏನಪ್ಪ ನಿಮಗೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಸಾಲ್ವ್ ಮಾಡೋ ಮನುಷ್ಯ ಬೇಕಾಗಿದೆ. ಈಗ ಅಲ್ಲಿ ಕೂಗಿದೆ. ಅಲ್ಲಿ ಹಾವೇರಿ ಮತ್ತು ಗದಗ ಡಿಸ್ಟ್ರಿಕ್ಟಲ್ಲಿ ಒಂದು ದೊಡ್ಡ ಕೂಗಿದೆ. MP ಅವರು ಏನು ಕೆಲಸ ಮಾಡಿಲ್ಲ, ಬಂದಿಲ್ಲ ಅಂತ ಕೂಗಿದೆ. ಆ ಕೂಗುವನ್ನು ನಾನು ಆ ಕೂಗಿಗೆ ನಾನು ಸ್ಪಂದಿಸಿ ನಾನು ಪ್ರಯತ್ನ ಮಾಡಬೇಕು, ಗೆಲ್ಲಿಸಬೇಕು, ಅಲ್ಲಿ ಕೆಲಸ ಮಾಡಬೇಕಂತ ಹೇಳಿ ನಾನು ಈ ವಿಚಾರ ಮಾಡ್ತೇನೆ. ಸರಿ ಸರ್, ಧಾರವಾಡ ಜಿಲ್ಲೆಯಲ್ಲಿ ಒಂದು ವೇಳೆ ನಿಮಗೆ ಹಾವೇರಿ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಟ್ರೆ ಹುಬ್ಬಳ್ಳಿ ಶಹರಾಗಿರ್ತಕ್ಕಂಥ MP ಕ್ಷೇತ್ರಕ್ಕೆ ಅತಿ ದೊಡ್ಡ ಕ್ಷೇತ್ರ ಧಾರವಾಡ ಮತ್ತು ಹುಬ್ಬಳ್ಳಿ ಅಖಂಡ ಏನಿದೆ. ಈಗ ಎಕ್ಸಾಂಪಲ್ಗೆ ಇದೇ ಸಿಸ್ಟಮೆಟಿಕ್ ಆಗಿ ಗದಗ ಮತ್ತು ಬೆಟಗೇರಿ ಇದೆ. ಅದೇ ಸಿಸ್ಟಮೆಟಿಕ್ ಆಗಿ ಧಾರವಾಡ ಮತ್ತು ಹುಬ್ಬಳ್ಳಿ ಕೂಡ ಒಂದು ಅಖಂಡವಾಗಿದೆ. ಒಂದು ಮಹಾನಗರ ಪಾಲಿಕೆ ಇದೆ, ಯಾವುದೋ ನಗರಸಭೆ ಇಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ.
ನಗರಸಭೆ ಇಲ್ಲದಂತೆ ಮಹಾನಗರ ಪಾಲಿಕೆ ಇದೆ. 82ರಿಂದ 90 ಸದಸ್ಯರನ್ನು ಪಡೆದಿರ್ತಕ್ಕಂಥ ಈ ಒಂದು ಮಹಾನಗರ ಪಾಲಿಕೆ. ಈ ಮಹಾನಗರ ಪಾಲಿಕೆ ಜೊತೆಗೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಫೈಟ್ ಮಾಡಲಿಕ್ಕೆ ಸಿದ್ಧರಾಗ್ತೀವಿ? ಯಾಕಂದ್ರೆ ಇಲ್ಲಿ 50-50 ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಬಿಜೆಪಿ 50-50 ಇದ್ದಾರೆ. 8 ಲೋಕಸಭಾ ಕ್ಷೇತ್ರದಲ್ಲಿ ಶಿಗ್ಗಾಂವಿ ಒಂದು ಸೇರಿಸಿದ್ರೆ 8 ಲೋಕಸಭಾ ಕ್ಷೇತ್ರ, 8 ಲೋಕಸಭಾ ಕ್ಷೇತ್ರದಲ್ಲಿ 4 ಕಾಂಗ್ರೆಸ್ 4 ಬಿಜೆಪಿ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ 8 ಸೇರ್ಪಡೆ ಆದ್ರೆ ಅಲ್ಲಿ 7 ಕಾಂಗ್ರೆಸ್ ಇದೆ, 1 ಭಾರತೀಯ ಜನತಾ ಪಕ್ಷ ಇದೆ. ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಇನ್ನು ಉಳಿದ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಯಾವುದರಲ್ಲಿ ನೀವು ಎಷ್ಟು ಯಶಸ್ವಿ ಆಗಬಹುದು? ಯೂಸುಫ್ ಅವರಿಗೆ ಯಾವುದರ ಕಡೆ ಹೆಚ್ಚಿನ ಬಲ ಇದೆ, ಯಾವುದರ ಕಡೆ ಹೆಚ್ಚಿನ ಬೇಡಿಕೆ ಇದೆ? ಯೂಸುಫ್ ಅವರಿಗೆ ನನಗೆ ಜಾಸ್ತಿ ಬೇಡಿಕೆ ಹಾವೇರಿ ಗದಗಿದೆ. ಯಾಕಂದರೆ ಅಲ್ಲಿ ನಮ್ಮ ಪೂರ್ತಿ ಮನೆತನ ಆಗಲಿ, ನಮ್ಮದು ಕುಟುಂಬ ಆಗಲಿ, ಮತ್ತು ನಮ್ಮ ಫ್ರೆಂಡ್ಶಿಪ್ ಸರ್ಕಲ್, ಕ್ಲಾಸ್ಮೇಟ್ಸ್ ಆಗಲಿ ಎಲ್ಲ ಹಬ್ಬಿಟ್ಟಾರಲಿ ಭಾಳ ಮಂದಿ ಬರ್ತಾರೆ. ನಮ್ಮ ಕೆಲಸ ಮಾಡುವುದು, ನಮ್ಮ ಇಲ್ಲಿ ಕಲಿತ ವಿದ್ಯಾರ್ಥಿನೂ ಭಾಳ ಅದಾರೆ. ಅವರು ಫೋನ್ ಮಾಡ್ತಾರೆ, ಸರ್ ಇಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ನಾ ಹೇಳಿದಂದರೆ ನಾನು ಕೆಲಸ ಮಾಡಲಿಕ್ಕೆ ಜಾಸ್ತಿ ಒಲವು ಹಾವೇರಿ ಗದಗ ಕೊಟ್ಟರೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೈಕಮಾಂಡಿಗೆ. ಯಾಕಂದರೆ ಅಲ್ಲಿ ಏಳು ಕ್ಷೇತ್ರ ಕಾಂಗ್ರೆಸ್ ಒಂದು ಬಿ ಜೆ ಪಿ ಇದೆ. ಅಲ್ಲಿ ದೊಡ್ಡ ಪ್ರಬಲಿಂದ ಗೆಲ್ಲಬಹುದು ಅಂತ ಹೇಳಿ ನಾನು 100 ಲಕ್ಷದಿಂದ ಜಾಸ್ತಿ ಓಡಿ ಗೆಲ್ಲಬಹುದು ಅನ್ನೋ ಆಸೆ, ಗೆದ್ದು ತೋರಿಸ್ತೀನಿ ಅಂತ ಹೇಳಿ. ಯಾಕಂದರೆ ಅದು ಡಿ-ಮೆರಿಟ್ಸ್ ಆಫ್ ದಿ ಪ್ರೆಸೆಂಟ್ MP ಭಾಳ ಇದೆ. ಏನು ಹೋಗಲಿಲ್ಲ, ಕೆಲಸ ಮಾಡಿಲ್ಲ, ಡೆವಲಪ್ಮೆಂಟ್ ಮಾಡಿಲ್ಲ, ಇದು ಭಾಳ ಕೆಲಸ ಇದೆ. ಅಥವಾ ಅವಕಾಶ ಮಾಡಿಕೊಟ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಮತ್ತು ಅವಕಾಶ ಮಾಡಿ ಅಂತ ಕೇಳ್ಕೊತೀನಿ. ಸರಿ ಸರ್, ಹಾವೇರಿ ಕ್ಷೇತ್ರದಲ್ಲಿ ತಾವು ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಹೆಚ್ಚಿನ ಬೇಡಿಕೆ ಇದೆ. ನನ್ನದೇ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ. ನನ್ನ ಕೈಲಿ ಕಲ್ತಿರ್ತಕ್ಕಂಥ ನನ್ನ ಸಂಸ್ಥೆ, ನಾನು ಅಧ್ಯಕ್ಷರಾಗಿದ್ದ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಬೇಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಟೀಚರ್ಸ್ಗಳನ್ನು ಇಲ್ಲಿನ ಕಲ್ತ ಕಡೆ ಹೋಗಿರ್ತಕ್ಕಂಥ ಎಲ್ಲರೂ ಕೂಡ ಬೇಡಿಕೆ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀವಿ. ಆದರೆ ಆ ಕ್ಷೇತ್ರದಲ್ಲಿ ಈ ನಿಮ್ಮ ಕಾಂಗ್ರೆಸ್ನ 5 ಗ್ಯಾರಂಟಿ ಬರೋದು, ಶಕ್ತಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಗೃಹ ಲಕ್ಷ್ಮಿ ಆಗಿರಲಿ, ಯುವ ನಿಧಿ ಆಗಿರಲಿ, ಈ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ಸಿಗೆ 135 ಸ್ಥಾನ ಬರಲಿಕ್ಕೆ ಎಷ್ಟು ಯಶಸ್ವಿಯಾಗಿದ್ದಾರೆ? ಈಗ 135 ಸ್ಥಾನ ಅಪೇಕ್ಷೆ ಪಡಲಾರಂತ ಸ್ಥಾನ. 2013ರಲ್ಲಿ 22 ಸ್ಥಾನ ಪಡೆದಿದ್ರು. ದೇವರಾಜ್ ಅರಸು ಅವರು 128 ಸ್ಥಾನ ಪಡೆದಿದ್ರು ದೇವರಾಜ್ ಅರಸು ಅವರು. ಎಸ್ ನಿಜಲಿಂಗಪ್ಪನವರು 30 ಸ್ಥಾನ ಪಡೆದಿದ್ರು. ಅದನ್ನ ಬಿಟ್ಟು ನೆಕ್ಸ್ಟ್ 22 ಸ್ಥಾನ ಮತ್ತು 35 ಸ್ಥಾನ ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು. ಈ 5 ಗ್ಯಾರಂಟಿಯಿಂದ ಸೌನೂರ್ ಯೂಸುಫ್ ಅವರಿಗೆ ಸೌನೂರ ಬಾದಶಾ ಅನ್ನುವಂಥ ಕ್ಷೇತ್ರದಿಂದ, ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಎಷ್ಟು ಯಶಸ್ವಿ ಆಗ್ಬೋದು? ಈ 5 ಗ್ಯಾರಂಟಿಗೆ ಜನ ಯಾವ ರೀತಿ ಒಪ್ಕೊಂತ ಇದ್ದಾರೆ? ಗ್ರಾಮೀಣ ಭಾಗದಲ್ಲಿ ನೀವು ವಿಸಿಟ್ ಮಾಡುವ ಹಾಗೆ ಜನ ಯಾವ ರೀತಿ ನಿಮಗೆ ಉತ್ಸಾಹ ತುಂಬ್ತಾರೆ? ಇದು ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ 5 ಗ್ಯಾರಂಟಿ ಕೊಟ್ಟಿದ್ದ ಸ್ಟೇಟ್ ಅಂದರೆ ಕರ್ನಾಟಕ ಸ್ಟೇಟ್. ಈ ಮಾಡೆಲ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ. ಮಾಡೆಲ್ ಸ್ಟೇಟ್ ಆಫ್ ಇಂಡಿಯಾ ಅಂದರೆ ಕರ್ನಾಟಕ ಅಂತ ಹೇಳ್ತಾರೆ. ನೋಡಿ, ಸ್ಟಾರ್ಟಪ್ ಆಗಿದೆ, ಸಮಸ್ಯೆ ಇರ್ತದೆ. 5 ಗ್ಯಾರಂಟಿ ಮಾಡಲಿಕ್ಕೆ ಎಷ್ಟು ಕೋಟಿ ರೂಪಾಯಿ ಬೇಕು? ಅದು ನಮ್ಮ ಸಿದ್ದರಾಮಯ್ಯ ಅವರು ವೆರಿ ವೈಸ್ ಆ್ಯಂಡ್ ಇಂಟೆಲಿಜೆಂಟ್ ಇಂಪಾರ್ಟೆಂಟ್ ಫೈನಾನ್ಸ್ ಮಾಡಿ ಎಲ್ಲಿ ಬರ್ತೈತಿ, ಎಲ್ಲಿ ಬೇಕು, ಎಲ್ಲಿ ಮಾಡೋದಂತ ಅವ್ರಿಗೆ ಗೊತ್ತಿದೆ. ಅದು ಸಂಬಂಧ ಒಂದು ಶಕ್ತಿ ತುಂಬಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಹೈಕಮಾಂಡ್ ಊಟ ಇದೆ. ದಿಸ್ 5 ಗ್ಯಾರಂಟಿ ಇಫ್ ಯು ಅಡಾಪ್ಟ್ ಇನ್ ಆಲ್ ದ ಸ್ಟೇಟ್ಸ್, 5 ಇದು ನಡೆದಿರ್ತಲ್ಲ ಎಲೆಕ್ಷನ್, ಅಲ್ಲಿ ಅಡಾಪ್ಟ್ ಮಾಡಿದರೆ ನಾನು ಹೇಳಬಲ್ಲೆ ಈ 5 ಇತ್ತ ಅಲ್ಲಿ 5 ಗ್ಯಾರಂಟಿ ಕೊಟ್ಟರೆ ಅಲ್ಲಿನೂ ಕಾಂಗ್ರೆಸ್ ಜಯಭಾರಿ ಮಾಡೋದು 100% ಖಚಿತ ನಾವು ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯದು ಮತ್ತು ಡಿ ಕೆ ಶಿವಕುಮಾರ್ ಎರಡೂ ಲೆಫ್ಟ್ ರೈಟ್ ಕೂಡಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದ ಕಾಂಗ್ರೆಸ್ಸು ಇಲ್ಲಿ 130 ಜಾಸ್ತಿ ಬಂದಿದ್ದ ಇದು ರೆಕಾರ್ಡ್ ಮಾಡಿದಂಥ ಇದು ಕ್ಷೇತ್ರ ಆಗಿದೆ. 5 ಗ್ಯಾರಂಟಿ ಮಾಡಲಿಕ್ಕೆ ನೋಡ್ರಿ ಸ್ಟಾರ್ಟಪ್ ಆಗಲಿಕ್ಕೆ ಸ್ವಲ್ಪ ಸಮಸ್ಯೆ ಬರ್ತಾವೆ. ಈಗ ಇರಾಕ್ತಂದ್ರೆ MLAಗೆ ಫಂಡ್ ಕೊಡ್ತಾರ, ಡೆವಲಪ್ಮೆಂಟ್ ಕೊಡ್ತಾರೆ, ಎಲ್ಲಿ ಹೋಗಲ್ಲ. ಅದು 4 ದಿವಸ ಒಂದು 5-6 ತಿಂಗಳು ಕಳ್ಕೊಂಡು ಅಲ್ಲಿ ಸ್ಟಾರ್ಟಪ್ ಮಾಡಿ ಅದು ರನ್ವೇದಾಗ ಹೋಗ್ಬಿಟ್ರೆ ತಾನ ಫ್ಲ್ಯಾಗ್ ಅಂತ ಹೋಗ್ಬಿಡ್ತಿದ್ದೆ 5 ಗ್ಯಾರಂಟಿ. ಆಮೇಲೆ ಇಲ್ಲಿ ಫಂಡ್ ಬರ್ತಿದ್ದೆಲ್ಲ ಆಗ್ತಿದ್ದೆ. ಈಗ ಮೊನ್ನೆ 2023 ಕೋಟಿ ರೂಪಾಯಿ ಅದನ್ನ ಬಂದು ಈಗ GST. ಹಿಂಗೆ ಸಿದ್ದರಾಮಯ್ಯ ಗೊತ್ತು ಎಲ್ಲೆಲ್ಲಿ ಬರ್ತಿದ್ದಪ್ಪ ಫಂಡು, ಎಲ್ಲಿ ಮಾಡಬೇಕು, ಎಲ್ಲಿ ಹೆಂಗೆ ತರಬೇಕು, ಎಲ್ಲಿ ಕೆಬರ್ಬೇಕು. ಅವರು ಕಲ್ಲು ಹೊಡೆದು ನೀರು ತೆಗೆಯೋರು ಮಂದಿ ಮನುಷ್ಯ. ಸಿದ್ದರಾಮಯ್ಯ ಅಂದರೆ ಕಲ್ಲು ಹೊಡೆದು ಅಲ್ಲಿ ನೀರು ತೆಗೆಯೋದು ಮನುಷ್ಯ. ಅದು ಅದರಲ್ಲಿ ಸಪೋರ್ಟೆಡ್ ಅಂದರೆ ಶಕ್ತಿ ತುಂಬೋರು ಡಿ ಕೆ ಶಿವಕುಮಾರ್. ಇಬ್ಬರು ಕೂಡಿದ ಮೇಲೆ ದೊಡ್ಡ ಶಕ್ತಿ ಈಗ ಕರ್ನಾಟಕ ಬಂದುಬಿಟ್ಟಿದೆ.
ಕಾಂಗ್ರೆಸ್ಗೆ. ಇಂಡಿಯಾರು ನಮ್ಮ ಮೋದಿಯವರು ಇಲ್ಲಿ ಅಪೋಸಿಷನ್ ಲೀಡರ್ ಹಾಕಿದ್ರೆ ಇನ್ನು ಯಾರು ಹಾಕ್ಬೇಕಪ್ಪ ಸ್ಟ್ರಾಂಗ್ ಯಾರು ಸಿಗ್ತಾಯಿಲ್ಲ ಅವ್ರಿಗೆ. ಇಂಥ ಕ್ರಿಯೇಟ್ ಮಾಡಿದವರು ಇಬ್ರು ಕೂಡಿ ಯಾರೋ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಇದು ಕುರಿ ದೊಡ್ಡ ಭಾಳ ಕೆಟ್ಟ ಕುರಿ ಇದು. ಸಿದ್ದರಾಮಯ್ಯ ಭಾಳ ಕೆಟ್ಟ ಕುರಿ ಇದು, ಬೆಳೆಗಲ್ಲ ಅದು. ಹಿಂದೆ ಶಕ್ತಿ ತುಂಬೋರು ಡಿ ಕೆ ಶಿವಕುಮಾರ್ ಮತ್ತೆಲ್ಲ ಟೀಮ್ ಎಲ್ಲ ಕ್ಯಾಬಿನೆಟ್ ಅದಾರ, ಎಸ್ ಕೆ ಪಾಟೀಲ್ ಅದಾರ, ಎಂ ಬಿ ಪಾಟೀಲ್ ಅದಾರ, ಜಾರಕಿಹೊಳಿ ಅದಾರ, ಮೇಡಮ್ ಅದಾರ, ಎಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅದಾರ, ಎಲ್ಲ ಎಕ್ಸ್ಪರ್ಟ್ ನಮ್ಮ ಗುಂಡೂರಾವ್ ಅದಾರ. ಭಾಳ ಮಂದಿ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಸ್ವಂತ ನಾಡದಾರ. 24/7 ಕೆಲಸ ಮಾಡ್ತಾ ಇದಾರೆ ಇಲ್ಲಿ. ನೋಡ್ರಿ, 2 ದಿವಸ 1 ದಿವಸ ಬೆಂಗಳೂರು ಉಳಿದಿದೆ, ಇಲ್ಲೇ ಇರ್ತಾರೆ. ಪ್ರತಿ ಒಂದು ಜಿಲ್ಲೆ ಪ್ರತಿ ಹಳ್ಳಿ ಆಡಳಿತಂತ ನಮ್ಮ ಲಾಡ್ ಸಾಹೇಬರು ಮಾಡ್ತಾರೆ. ಅಂತ ಎಲ್ಲರೂ ಭಾಳ ಹುಮ್ಮಸ್ವಾಗಿ ದೇ ಆರ್ ವರ್ಕಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಯಾಕಂದರೆ ಈ 5-6 ವರ್ಷ 4-6 ವರ್ಷ ಭಾಳ ತ್ರಾಸ ಆಗಿದೆ, ಡೆವಲಪ್ಮೆಂಟ್ ಆಗಿಲ್ಲ. ಕರಪ್ಷನ್ ಭಾಳ ಆಗಿ ಹೋಗಿ 40% ಗೌರ್ಮೆಂಟ್ ಹೇಳಿ ಮುಗಿಸ್ ಕಳಿಸಿದ್ರು ಅದಕ್ಕೆ. ಈಗ ಡೆವಲಪ್ ಮಾಡಬೇಕಂತ ಛಲ ಇದೆ, ಒಂದು ಮಾಡಲ್ ಸ್ಟೇಟ್ ಮಾಡಬೇಕಂತ ಎಲ್ಲ ಛಲ ಇದೆ. ನಾನು ಹೇಳ್ತೀನಿ, ನನಗೊಂದು ಸಣ್ಣ ಅವಕಾಶ ಕೊಡ್ರಿ, ಸೇವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ ಇನ್ನೂ ಕೊಡ್ತೀನಿ, ಜನಸಾಮಾನ್ಯ ಕೂಡ ಇದ್ದು ಕೆಲಸ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತೇಳಿ ಗೆಲ್ಲಿ ತೋರಿಸ್ತೀನಿ ಅಂತೇಳಿ ನಾವು ಕೈ ಜೋಡಿಸಿ ಕೇಳ್ಕೊತೀನಿ, ಬೇಡ್ಕೊತೀನಿ. ಅವಕಾಶ ಮಾಡಿಕೊಂಡು ಕೇಳ್ಕೊತೀನಿ ಹೈಕಮಾಂಡ್ಗೆ. ಸರಿ ಸರ್, ಆಗಲೇ ಒಂದು ಮಾತು ಹೇಳಿದ್ರಿ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅಖಂಡ ಮತ್ತು ಈ ಏಕತೆಯ ಮಾದರಿಯ ಕರ್ನಾಟಕ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು, ಇಲ್ಲಿ ನೀವು ಅಂಜುಮನ್ ಕಮಿಟಿ ನೆಹರು ಕಾಲೇಜಿನ ಸ್ಥಿತಿಗತಿಯನ್ನು ಕೂಡ ಹಾಗೆ ಇದ್ದದ, ಕೋವಿಡ್ದಲ್ಲಿ ಇದ್ದ ಸಂದರ್ಭದಲ್ಲಿ ಈಗ ತಂದಿದ್ದು ಅದೇ ರೀತಿ ನೀವು ಮುಂದೆ ತಂದಿದ್ರಿ. ಭಾಳ ಕೆಟ್ಟ ಕೋವಿಡ್ ನಾನು ಹೇಳಿದ್ರೆ ಅದು ಭಾಳ ದೊಡ್ಡ ಹಿಸ್ಟ್ರಿ ಐತೆ. ಕೋವಿಡ್ ಚಾಲೋದಾಗ ಎಲ್ಲ ಬಂದು 148 ಕೋವಿಡ್ ಪಾಸಿಟಿವ್ ಬಂದು ಎಕ್ಸ್ಪೈರ್ ಆದರು. ನಾವು ಕಬ್ರಸ್ತಾನ ಬೇರೆ ಜಾಗ ಮಾಡಿ ಅವ್ರಿಗೂ ಮದ್ಫೂನ್ ಮಾಡೋದು, ನಮಾಜ್ ಮಾಡಿಸೋದು ಎಲ್ಲ ಮಾಡಿ ಭಾಳ ಪ್ರಯತ್ನ ಮಾಡಿ ಈಗ ಎಲ್ಲ 2 ವರ್ಷ ಅಂದರೆ ಭಾಳ ಕ್ರೂಷಿಯಲ್ ಟು ಅಂಜುಮನ್ ಇಸ್ಲಾಮ್ರಿ. ಎಲ್ಲ ಶಾದಿಯಾಲ್ ಬಂದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದು, ಫೀಸ್ ಇಲ್ಲ. 5,000 ಮಕ್ಕಳಿಗೆ ನಾವು ಫೀಸ್ ಕೈಲಿ ತುಂಬಿ ಅಂಜುಮನ್ ಸಂಸ್ಥೆ ಅವ್ರಿಗೆ ಗ್ಯಾಪ್ ಆಗಬಾರ್ದಪ್ಪ, ಡ್ರಾಪ್ ಔಟ್ ವಿದ್ಯಾರ್ಥಿಗೆ ಕರ್ಕೊಂಡ್ಬಂದು ನಾವು ಅಡ್ಮಿಷನ್ ಮಾಡಿಸಿ ಭಾಳ ಪ್ರಯತ್ನ ಮಾಡಿದಾಗ ಕಮಿಟಿ ಭಾಳ ದೊಡ್ಡ ಕೆಲಸ ಮಾಡಿದೆ. ಸಂಸ್ಥೆ ನಾನು ಹೇಳಿದ್ದೀನಿ, ಇತಿಹಾಸದಲ್ಲಿ ಇಲ್ಲಿ ನಮ್ಮನೆ ಒಂದು ಮೇಳ ಮಾಡಿದ್ರು, ಜಾಬ್ ಮೇಳ ಮಾಡಿದ್ರು, ಮೆಗಾ ಮೇಳ. 257 ಮಂದಿಗೆ ಸ್ಪಾಟ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿಸಿದೆ. ಮೊನ್ನೆ 357 ಮಂದಿಗೆ ಸೆಗ್ರಿಗೇಟ್ ಮಾಡಿ ಹೈಯೆಸ್ಟ್ ಮಾಡಿ ಇಟ್ಟಿದ್ದೀನಿ. 650 ಮಂದಿಗೆ ಜಾಬ್ ಮಾಡೋದು ಫೇರ್ ಮಾಡಿದ್ದೀನಿ. ಯಾಕಂದರೆ ಈಗ ನಮ್ಮ ಕೂಗಿದೆ, ಮಕ್ಕಳಿಗೆ ಜಾಬ್ ಬೇಕಂತೇಳಿ ಅವರೆಲ್ಲ ಕೆಲಸ ಮಾಡ್ತೀನಿ. ನನಗೆ ಬೆಳಿಗ್ಗೆ ಸಂಜೆ ಮಟ್ಟ ಕೆಲಸ ಮಾಡಿ ಒಂದು ನಾನು 24/7 ಆಗಿಬಿಟ್ಟೇನೆ. ಬೆಳಿಗ್ಗಿದ್ರೆ ಏನು ಮಾಡೋಕ್ಕಪ್ಪ, ನಾಳೆ ಏನು ಮಾಡಬೇಕು, ಮಕ್ಕಳ ಸಲುವಾಗಿ ಏನು ಮಾಡಬೇಕು, ಭಾಳ ಪ್ರಯತ್ನ ಮಾಡಿ ಈ ಸಂಸ್ಥೆ ಬೆಳೆಸಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಎಲ್ಲ ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಆಗಲಿ ಧಾರವಾಡ ಎಲ್ಲರೂ ಕೆಲಸ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಅವಕಾಶ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ, ಒಂದು ಅವಕಾಶ ಮಾಡಿಕೊಡಿ, ನಾನು ಕೆಲಸ ಮಾಡ್ತೀನಿ ಹೇಳ್ಕೊತೀನಿ. ಸರಿ ಸರ್, ಹಾವೇರಿ ಜಿಲ್ಲೆಯಲ್ಲಿ ಆಲ್ಟರ್ನೇಟಿವ್ ಆಗಿ ಧಾರವಾಡ ಜಿಲ್ಲೆ, ಅಲ್ಲಿ ತಪ್ಪಿದ್ರೆ ಇಲ್ಲಿ ಕೊಡಿ, ಇಲ್ಲಿ ತಪ್ಪಿದ್ರೆ ಅಲ್ಲಿ ಕೊಡಿ. ಆದ್ರೆ ನನ್ನ ಕಾನ್ಸೆಪ್ಟ್ ಇರೋದು, ನನ್ನ ಹೆಚ್ಚಿಗಿನ ಬಲ ಇರೋದು, ನನ್ನ ಆಸೆ ಇರೋದು, ನನ್ನ ನುಡಿ ಇರೋದು, ಜನರಿಗಾಗಿ ಕಾಯೋದು, ಜನರಿಗಾಗಿ ದುಡಿಯೋದು ಅಂದ್ರೆ ಅದು ಹಾವೇರಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಶಿಗ್ಗಾವಿ ಕ್ಷೇತ್ರದಿಂದ ಟಿಕೆಟ್ ವಂಚಿತಗೊಂಡಿದ್ದೀನಿ. ಅದೇ ಜಿಲ್ಲೆಯಲ್ಲಿ ಅದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಆ ವಿಧಾನಸಭಾ ಕ್ಷೇತ್ರ ಈ ಕಡೆ ಬಂದಿರಬಹುದು, ಆದ್ರೆ ಆ ಜಿಲ್ಲೆ ನನ್ನ ಕೈ ಬಿಟ್ಟಿಲ್ಲ, ನಾನು ಅಲ್ಲೇ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇದೇ ಕ್ಷೇತ್ರದಿಂದ ಒಂದು ವ್ಯಕ್ತಿ ಸೆಂಟ್ರಲ್ ನಿಂದ 2 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ, ಭಾರತೀಯ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗಿರ್ತಕ್ಕಂಥ ಮಹೇಶ್ ನಾಲ್ವಾಡ್ ಅವರು ಕೂಡ ಆ ಕ್ಷೇತ್ರದಲ್ಲಿ ಸಂಚಾರ ನಡೆಸ್ತಾ ಇದ್ದಾರೆ. ಆ ಜಿಲ್ಲೆಗೆ ಯಾತ್ರೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಶಿವಕುಮಾರ್ ಉದಾಸಿಯವರು ಹಿಂದೆ ಸರಿದಿದ್ದಾರೆ. ಒಂದ್ ಕಡೆ BC ಪಾಟೀಲ್ ಕೂಡ ಇದ್ದಾರೆ, ಒಂದ್ ಕಡೆ ಬೇರೆ ಬೇರೆ ಕ್ಷೇತ್ರದಿಂದ ಹುಟ್ಟಿ ಬರ್ತಾ ಇದ್ದಾರೆ. KS ಈಶ್ವರಪ್ಪನವರು ಚಿರಂಜೀವಿ ಬರ್ತಾ ಇದ್ದಾರೆ. ಸೌನೂರ್ ಯೂಸುಫ್ ಅವರು 83ನೇ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರ್ತಕ್ಕಂಥವರು. ಲೋಕಸಭೆ ಕ್ಷೇತ್ರದ ಸೌನೂರ್ ಯೂಸುಫ್ ಅವರು ಯಾವ ರೀತಿ ಫೈಟ್ ಮಾಡಲಿಕ್ಕೆ, ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೆ ಮತ್ತು ಎದುರಾಳಿ ವಿರುದ್ಧವಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ರಿ, ಯಾವ ರೀತಿ ಚುನಾವಣಾ ರಣತಂತ್ರ ಹೂಡ್ತಾ ಇದ್ರಿ. ನೆಹರು ಕಾಲೇಜಿನ ಪ್ರೆಸಿಡೆಂಟ್ ಕೇಂದ್ರದಲ್ಲಿ ಟ್ರೈನ್ ಹತ್ತಲಿಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ ಫ್ಲೈಟ್ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಫ್ಲೈಟ್ಗೆ ಬೋರ್ಡಿಂಗ್ ಪಾಸ್ ಕೊಡುವವರು DK ಶಿವಕುಮಾರ್ ಅವರು, ಟಿಕೆಟ್ ಕೊಡುವವರು ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು.
ಫಸ್ಟ್ ಬೋರ್ಡಿಂಗ್ ಪಾಸ್ ಸಿಗಬೇಕಂದ್ರೆ ರಾಜ್ಯದಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೋಗ್ಬೇಕು. ಸೌನೂರ್ ಯೂಸುಫ್ ಅವರು ಲೋಕಸಭಾ ಧಾರವಾಡ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿಕೆಟ್ ತಗೋಲಿಕ್ಕೆ ಡೆಲ್ಲಿಗೆ ಹೋಗ್ಬೇಕು. ಪ್ಲೇನ್ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಟ್ರೈನ್ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅದಕ್ಕಿಂತ ಹೇಳಿ ಸರ್. ನಾನು ಹಾವೇರಿ ಜಿಲ್ಲಾ ಯಾಕೆ ಕರಿತಾ ಇದ್ದೀನಿ, ಗದಗ ಹಾವೇರಿ ಅಂದರೆ 83 ಟಿಕೆಟ್ ಕೊಟ್ಟು ಸಿಗೋವನ್ನ ತೊಗೊಂಡು ಭಾಳ ಮುಂದೆ ನಾನು ಅದಕ್ಕೆ ನಿಂತು ಅಲ್ಲಿ ಗೆಲ್ಸಿ ತೋರಿಸ್ಬೇಕಂದ್ರೆ ಭಾಳ ಹಠ ಇದೆ. ಅದಕ್ಕೆ ಇಲ್ಲಿ ಮೊದಲು ನಾವು ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೈ ಹಿಡಿದು ಮಾಗೆ ಫ್ಲೈಟಾಗಿ ಹೋಗ್ಬೇಕು ದಿಲ್ಲಿಗೆ. ಲೆಕ್ಕದ ಟ್ರೈನ್ ಹೋದ್ರೆ ಟೈಮ್ ಆಗ್ತೈತಿ. ಅವ್ರು ತೊಗೊಂಡು ಫ್ಲೈಟಿಗೆ ಹೋಗಿ ಹಾರಿ 2 ತಾಸು ಮುಟ್ಟಿ ಅಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಟಿಕೆಟ್ ತರಲೇಬೇಕು ಮತ್ತು ಗೆಲ್ಲಲೇಬೇಕಂತ ಹಠ ಇದೆ ನಮ್ಮದು. ಅದು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ನಮ್ಮ ಲೋಕಲ್ ಡಿ ಕೆ ಶಿವಕುಮಾರ್ ಮಾಡಬೇಕಂತ ಕೇಳ್ಕೊತೀವಿ. ಸರಿ ಸರ್, ಕಾಂಗ್ರೆಸ್ ಹೈಕಮಾಂಡ್ ಆಗಿರಲಿ ಅಥವಾ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾಡಲೇಬೇಕಂತ ನಾವು ಹೇಳ್ತಾ ಇದ್ದೀವಿ. ಈ ಲೋಕಸಭೆ ಕ್ಷೇತ್ರದಲ್ಲಿ ಗದಗ ವ್ಯಾಪ್ತಿಯಲ್ಲಿ ಬರುವಂಥ 4 ತಾಲೂಕುಗಳು, ಇಲ್ಲಿ ಬರಬೇಕಾಗಿರ್ತಕ್ಕಂಥ 5 ತಾಲೂಕುಗಳು, 6 ತಾಲೂಕಿನಲ್ಲಿ ಅಲ್ಲಿ ಗದಗನಲ್ಲಿ ಬಂದಿರತಕ್ಕಂಥ 4ರಲ್ಲಿ ಒಂದು ನರಗುಂದನು ಇದಕ್ಕೆ ಹೋಗಿದೆ, ಬಾಗಲಕೋಟೆಗೆ ಹೋಗಿದೆ. ಇಲ್ಲಿ 3 ಇದೆ, ಗದಗ, ಸಿರಟ್ಟಿ ಮತ್ತು ರೋಣ. ಅಲ್ಲಿ ಬಂದಿರತಕ್ಕಂಥ 3. ಇಲ್ಲಿ ಬಂದಿರತಕ್ಕಂಥ 6ರಲ್ಲಿ 1 ನಿಮಗೆ ಬಂದಿದೆ. ಧಾರವಾಡ ಶಿಗ್ಗಾಂವ್ ಲೋಕಸಭಾ ಕ್ಷೇತ್ರದ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಧಾರವಾಡಕ್ಕೆ ಬರ್ತದೆ. ಧಾರವಾಡಕ್ಕೆ ಬಂದರೆ ಅಲ್ಲಿ ಉಳಿದ 5. ಇಲ್ಲಿ ಬಂದಿರತಕ್ಕಂಥ 5 ಕ್ಷೇತ್ರಗಳು ರಾಣಿಬೆನ್ನೂರು, ಹಾನಗಲ್, ಬ್ಯಾಡಗಿ, ಹಿರೇಕೆರೂರು, ಹಾವೇರಿ. ಈ ಹಾವೇರಿಯಲ್ಲಿ ಟೋಟಲ್ ಇಲ್ಲಿ ಬರಬೇಕಿದ್ದ 8ರಲ್ಲಿ 1 ಅಷ್ಟೇ ಭಾರತೀಯ ಜನತಾ ಪಕ್ಷ ಸಿರಟ್ಟಿ ಗದಗಿನಿಂದ, ಅದು ಹಾವೇರಿಯಿಂದ ಅಲ್ಲ ಹೋಗಿದೆ. ಹಾವೇರಿಯಿಂದ ಶಿಗ್ಗಾಂವ್ ಕ್ಷೇತ್ರವನ್ನು ಧಾರವಾಡಕ್ಕೆ ಬಂದಿದೆ, ಅದೊಂದು ಬಿಜೆಪಿ ಪಾಲಾಗಿದೆ. ಅದು ಮಾಜಿ ಮುಖ್ಯಮಂತ್ರಿಗಳು ಅವ್ರದೇ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ, ಅದೊಂದು ಕ್ಷೇತ್ರ ಬಿಟ್ಟರೆ. ಇಂಥ ಸಂದರ್ಭದಲ್ಲಿ ಎಷ್ಟು ಯಶಸ್ವಿಯಾಗಲಿಕ್ಕೆ ಸೌನೂರ್ ಯೂಸುಫ್ ಅವರು ಮುಂಚೂಣಿಯಲ್ಲಿ ಕಾಣ್ತಾ ಇದ್ದಾರೆ. ಮಖದ ಮೇಲೆ ಕಳ ಇದೆ, ಎದುರಾಳಿ ಈಗ ಭಾಳ ಜನ ಬರ್ತಾ ಇದ್ದಾರೆ. ಏನು ಅನ್ಸುತ್ತೆ ನಿಮಗೆ? ನಾನು ಎಲ್ಲ ತಾಲೂಕಿಗೆ ಎಲ್ಲ MLA ನಮ್ಮ ಡಿ ಕೆ ಶಿವಕುಮಾರ್ ಆದೇಶ ಮಾಡಿದರೆ ನೀವು ಸ್ಟಾರ್ಟಿಂಗ್ ವರ್ಕ್ ಹೇಳಿದರೆ ಅಷ್ಟೇ ಸಾಕು. ನಮ್ಮ ಸಿಗ್ನಲ್ ಕೇಳ್ತಾ ನೋಡ್ತಾ ಇದ್ದೀನಿ, ಸಿಗ್ಲಿ ಬಿಟ್ಟರೆ ಅಲ್ಲೇ ಒಂದು ಮನೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲಿ ಬೇರೆ ಮನೆ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿ ಪ್ರತಿ ದಿವಸ ಒಂದು ತಾಲೂಕಿಗೆ ಹಳ್ಳಿಗೆ ಹೋಗಿ ನಮ್ಮದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅವರು ಬರೀ ಸಿಗ್ನಲ್ ನೋಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಸಿಗ್ನಲ್ ಸಿಕ್ಕರೆ ಸಾಕು ನನಗೆ, ಅದು ಒಂದೇ ನೋಡ್ತಾ ಇದ್ದೀನಿ. ಸಿಗರೇಟ್ ಬರೀ ಎಸ್ ಅಂದರೆ ನಾನು 2ನೇ ದಿವಸ ಅವ್ರಿಗೆ ಮನೆ ಮಾಡಿಬಿಡ್ತೀನಿ. ಯಾಕಂದ್ರೆ ನಮ್ಮ ಮಧ್ಯಾಹ್ನ ಅಲ್ಲೇ ಇದ್ದೀನಿ, ಅಣ್ಣ ತಮ್ಮರು ಎಲ್ಲ ಬೆಳಗಲ್ಲಿದ್ದಾರೆ, ಫ್ರೆಂಡ್ಸಿಗೆ ಅಲ್ಲೇ ಇದ್ದಾರೆ, ಹಾಗೆ ಮಾಡ್ಕೊತೀನಿ. ಆದರೆ ನನಗೆ ಭಾಳ ವಿಶ್ವಾಸ ಇದೆ. ಈ ಸಲ ಅಲ್ಲಿ ಮೈನಾರಿಟಿ ಕೊಟ್ಟರೆ 100% ಗೆಲ್ತಾನ ವಿಶ್ವಾಸನೂ ಇದೆ ನನ್ನ ಪ್ರಕಾರ. ಯಾಕಂದರೆ ನಮ್ಮ ಇವರು ನಮ್ಮ ಲೀಡರ್ ಆದಂಥ SK ಪಾಟೀಲ್ ಇದ್ದಾರೆ, ಅವರು ನಮ್ಮವರು ಲೀಡರ್, ದೊಡ್ಡ ಲೀಡರ್ ಅವರು. ಇಂಥ ಎಲ್ಲ MLA ಎಲ್ಲ ಭೇಟಿ ಮಾಡಿ ಅವ್ರ ಲೀಡರ್ಶಿಪ್ನಲ್ಲಿ ಈ ಏರಿಯಾ ಕವರ್ ಮಾಡ್ಬೋದು. ಯಾಕಂದರೆ ಅವ್ರ ಕಂಟ್ರೋಲ್ ಇದೆ, ಆ ಲಿಸ್ಟ್ನಲ್ಲಿ ಅವರು SK ಪಾಟೀಲ್ ಕಂಟ್ರೋಲ್ ಇದೆ. ಅವ್ರು ನಮ್ಮ ಶಿಷ್ಯ ಆಗಿ ಬೆಳೆದಿದೆ. ಅವರು ಕರ್ಕೊಂಡು ಹೋಗಿ ಎಲ್ಲರೂ ಭೇಟಿ ಮಾಡಿ ಎಲ್ಲರೂ ಪ್ರಯತ್ನ ಮಾಡಿ ಅವರು ಗೈಡ್ ಮಾಡಿದ್ರೆ ಅವ್ರ ಗೈಡ್ನಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ನಾನು ಹೇಳ್ಬಲ್ಲ. ಸರಿ ಸರ್. ಸರ್, ಇನ್ನೊಂದು ಕೊನೆಯ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದು ಪ್ರಶ್ನೆ ಕೂಡ ಅಪ್ಲೈ ಆಗ್ತಾ ಇದೆ. ಶಿಗ್ಗಾವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಟಿಕೆಟ್ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒಳ ಪಾಲಿಟಿಕ್ಸ್ ಮಾಡಿಕೊಂಡು, ಬ್ಯಾಗಿನ ಪಾಲಿಟಿಕ್ಸ್ ಮಾಡಿಕೊಂಡು ಟಿಕೆಟ್ ಪಡೆದಿದ್ದರು. ಅಲ್ಲಿ ಕಾಂಗ್ರೆಸ್ಸಿಗೆ ಸೋಲಿಸ್ಲಿಕ್ಕೆ ಯೂಸುಫ್ ಅವರು ಕೊಟ್ಟರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ, ಹುಟ್ಟಿ ಬೆಳೆದಿದ್ದು ಕ್ಷೇತ್ರ ಆಗಿರ್ಬೋದು, ಒಡನಾಟ ಇಟ್ಟಿದ್ದು ಧಾರವಾಡ ಜಿಲ್ಲೆಯಲ್ಲಿ. ಅದಕ್ಕೆ ಸೌನೂರ್ ಯೂಸುಫ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಎಲಿಜಿಬಲ್ ಅಲ್ಲ. ಅದ ಕಾರಣಕ್ಕಾಗಿ ಅವ್ರು ಕೊಟ್ಟಿದ್ರು, ಒಳ ಬ್ಯಾಗ್ ತಗೊಂಡು ಪಾಲಿಟಿಕ್ಸ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನಂತೀರಿ? ಈ ರೀತಿ ನನ್ನ ಜೀವನದಲ್ಲಿ ಯಾವ ಬ್ಯಾಗ್ ಪೊಲಿಟಿಕ್ಸ್ ಮಾಡೋಕ್ಕೆ ಯಾವ್ದ್ರಾಗೂ ಮಾಡಿಲ್ಲ, ಪೊಲಿಟಿಕ್ಸ್ ಮಾಡಿಲ್ಲ, ಸೌತಿಯಲ್ಲೂ ಮಾಡಿಲ್ಲ. ಐ ಆಮ್ ನಾನ್ ಕರೆಕ್ಟ್ ಮ್ಯಾನ್. ಯಾವಾಗೂ ಮಾಡಿದರೆ ಪಾರ್ಟಿ ಸಲುವಾಗಿ ಪ್ರಮಾಣಿಕ ಕೆಲಸ ಮಾಡಿ ಹಕ್ಕನ್ನು ಕೇಳ್ಕೊತೀನಿ. ಅವ್ರನ್ನ ಕೊಟ್ಟರು. ಬ್ಯಾಗ್ ತೊಗೊಂಡು ಮಾಡಿದ್ರು ಬೇರೆ ಬೇರೆ, ಈಗ ಯಾವ್ದಾರ ಹೆಸರು ತೊಗೊಳಲ್ಲ. ಯಾಕಂದರೆ ಅಲ್ಲಿ ಬ್ಯಾಗ್ ತೊಗೊಂಡು ಬೇರೆ ಕೆಲಸ ಮಾಡಿದ್ದಾರೆ. ನಾನು ಬೇಡ, ಅದ್ರ ಬಗ್ಗೆ ನಾನು ಕ್ರಿಟಿಸೈಸ್ ಮಾಡೋದಲ್ಲ. ಅವರು ಏನು ಕೊಟ್ಟರು, ಏನು ಮಾಡಿದ್ರು ಗೊತ್ತಿಲ್ಲ. ನಾನು ಮಾತ್ರ ಸೀದಾ ಒಬಿಡಿಯೆಂಟ್ ಆಗಿ ಪಾರ್ಟಿ ಸೋಲ್ಜರಾಗಿ ಕೆಲಸ ಮಾಡುವಂಥ ಅದಕ್ಕೆ ಪರಿಗಣಿಸಿ ನಾನು ಲಾಸ್ಟ್ ಒಂದು ಹೇಳ್ತೀನಿ. ಲಾಸ್ಟ್ ಸಂದರ್ಭ B ಫಾರ್ಮ್ ಕೊಡುವಾಗ ನನ್ನ ಡಿ ಕೆ ಚೆಕ್ ಮಾಡಿ, ನೀ ಗೆಲ್ತಿ 100% ಗೆಲ್ತಿ ಸೋಣೋದು, ನೀವು ಹೋಗು ನಾನು ನಿನ್ನ ಕೊಟ್ಟ ಹೇಳಿ ಕಳಿಸೋರು. ನಾನು
ಆದರೆ ಸೆಕೆಂಡ್ ಏನು ಡೆವಲಪ್ಮೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಸಿಗೋ ಸಣ್ಣ ಮಂದಿಗೆ ಎಲ್ಲರಿಗೂ ಗೊತ್ತಿದೆ ಏನೇನು ಡೆವಲಪ್ಮೆಂಟ್ ಆಯಿತು, ಅಲ್ಲಿ ಹಂಗಲ್ ಏನು ಡೆವಲಪ್ಮೆಂಟ್ ಆಯಿತು, ಲೋಕಲ್ ಡೆವಲಪ್ಮೆಂಟ್ ಎಲ್ಲ ಗೊತ್ತಿದೆ. ಅದು ನನ್ನ ಬಗ್ಗೆ ಹೇಳಿದಿಲ್ಲ. ಆದರೆ ನನಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೇಳಿದಂತೆ ನಾನು ಕೆಲಸ ಮಾಡಿದ್ದೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ ಮೇರೆಗೆ ನಾವು ಕೆಲಸ ಮಾಡಿದೆ. ಆದರೆ ಈ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ತಪ್ಪಿದ್ರಿಂದ ಕೆಲವು ಜನ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಿಮಗೆ ಒಂದು ವೇಳೆ ಅವಕಾಶ ತಪ್ಪಿದ್ರೆ ಮತ್ತೂ ಕೂಡ ನೀವು ನೋಟಲ್ ಆಗ್ಬೇಕಪ್ಪ, ಮುಂದೆ ನೋಡೋಣ ಅನ್ನುವಂಥ ವಿಚಾರಗಳು ನಿಮ್ಮ ಜೊತೆ ಮಾತನಾಡ್ತಾ ಇದ್ರೆ, ಮುಂದೆ ಸೌನೂರರ ಸಿದ್ಧಾಂತ, ಸೌನೂರವರಿಗೆ ಕೊಟ್ಟಿರ್ತಕ್ಕಂಥ ಮಾರ್ಗ ಏನಾಗ್ತದೆ, ಸೌನೂರರ ಮನ್ಸು ಎಷ್ಟು ಅಂತ ತಳ್ಕೋಬೇಕು. ಅದು ಟಾಲರೆನ್ಸ್ ಇದೆಯೇ, ನನಗೆ ಭಾಳ ಇದೆ ಟಾಲರೆನ್ಸ್ ಬಗ್ಗೆ. ಯಾರು ಇಲ್ಲಿ ಉಳಿಯಾಗಿ ಹೇಳ್ತಾರೆ ಸೌನೂರಿಗೆ ಭಾಳ ಟಾಲರೆನ್ಸ್ ಇದೆ ಅಂತೇಳಿ. ಯಾಕಂದ್ರೆ ನಾನು ಹೈಕಮಾಂಡ್ ಒಂದು ರೀತಿ ಒಪ್ಪಲೇಬೇಕು. ನಾವು ಹೈಕಮಾಂಡ್ ಬೇಡಪ್ಪ ನೀನು ಸಿಗೋ ಬೇಡ ಬಿಟ್ಬಿಟ್ರೆ, ಈಗ ಹಾವೇರಿ ಗದಗ ಬೇಡಪ್ಪ ಇಲ್ಲಿ ದೊಡ್ಡ ಬಂದ್ಬಿಡ್ತೇನೆ. ಸೋಲು ಗೆಲುವು ಸೆಕೆಂಡ್ರಿ, ಆ್ಯದು ಒಬಿ ಆರ್ಡರ್ ಹೈಕಮಾಂಡ್ ನನ್ನ ಒಂದು ರೀತಿ ಏನು ಆರ್ಡರ್ ಮಾಡ್ತಾರೆ ಅದನ್ನು ಒಬ್ಬೆ ಮಾಡಬೇಕು. ಪಾರ್ಟಿ ಸಿದ್ಧಾಂತದಲ್ಲಿ ಕೆಲಸ ಮಾಡಬೇಕು. ಇಲ್ಲ ನಮ್ಮವರು ಎಲ್ಲ ತೊಗೊಂಡು ಹೋಗಬೇಕು. ಹಳೆ ಮಂದಿ ಭಾಳ ಅದಾರ, ಬಿಟ್ ಮಾಡ್ತಿದ್ದಾರೆ. ಇಲ್ಲಿ ಹಳೆ ಮಂದಿ ತೊಗೊಂಡು ಒಂದು ಸ್ಟ್ರೆಂತ್ ಮಾಡೋಕ್ಕೆ ಸಾಧ್ಯ ಇದೆ. ಇದು 5 ಗ್ಯಾರಂಟಿ ಇದೆಯಲ್ಲ, ದೊಡ್ಡ 5 ಪಿಲ್ಲರ್ ಇದ್ದಂಗೆ. 5 ಪಿಲ್ಲರ್ ನಾವು ಒಂದು ಮೂಲಿ ಹೇಳ್ತಾರೆ, 4 ಮೂಲಿ ಹೇಳಿದ್ರೆ ಸೆಂಟ್ರ್ ಒಂದು ಮೂಲಿ ಆಗ್ಬಿಟ್ರೆ 5 ಪಿಲ್ಲರ್ ಆಗಿ ಬರ್ತಿದ್ದೆ. 100% ಗೆಲ್ತು ತೋರಿಸ್ತೀವಿ ನಾವು. ಅಲ್ಲೇ ಕೊಡ್ರಿ ಇಲ್ಲಿ ಗೆಲ್ತು ತೋರಿಸ್ತದೆ 100%. ಕರ್ನಾಟಕದಲ್ಲಿ ಸೌನೂರು ಯೂಸುಫ್ ಅವ್ರಿಗೆ ಹಿಡ್ಕೊಂಡು ಎಷ್ಟು ಸೀಟ್ ಗೆಲ್ಲಬಹುದು ಲೋಕಸಭೆ ಚುನಾವಣೆ? ನನ್ನ ವಿಧಾನಸಭೆಯಲ್ಲಿ 135, ಪಕ್ಷೇತರ ಒಂದು ಸೇರಿಸಿ, ಪಕ್ಷೇತರ ಮತ್ತು ರೈತ ಸಂಘದನ್ನೆಲ್ಲ ಸೇರಿಸಿದ್ರೆ 140 21 ಗೆಲ್ಲೋದು ಖಚಿತ. ಕೇಂದ್ರದಲ್ಲಿ ಎಷ್ಟು ಸೀಟ್ ಬರ್ಬೋದು ಇಂಡಿಯಾ ಗಠಬಂಧನ್? ಅದು 280 to 90 100%. ಈ ಸಲ ಯಾಕಂದರೆ ಈ ಮಾದರಿಯಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾದರಿಯಲ್ಲಿ ಮಾಡ್ತಾ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ಟ ಆ ಮಾದರಿಯಲ್ಲಿ ನಾವು ಎಲೆಕ್ಷನ್ ಮಾಡಿದರೆ 290, 293 ಮಟ್ಟ ನಾವು ಗೆಲ್ಲಬೇಕಂತ ವಿಶ್ವಾಸ ಇರ್ತೀವಿ. ಲೋಕಸಭೆ ಚುನಾವಣೆ ಬರುವಂತ ಹಿನ್ನೆಲೆಯಲ್ಲಿ 4 ಚುನಾವಣೆ ಬಂದಿದೆ. ಒಂದು ಮಧ್ಯಪ್ರದೇಶ ಚುನಾವಣೆ, ರಾಜಸ್ಥಾನ್, ಮತ್ತೆ ತೆಲಂಗಾಣ, ಛತ್ತೀಸ್ಗಢ, ಮಿಜೋರಾಂ 5 ಚುನಾವಣೆ ಕೂಡ ಬಂದಿದೆ. ಈ 5 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್, ಇಂಡಿಯಾ ಗಠಬಂಧನ್ ಏನಾಗಿದೆ, ಈ ಇಂಡಿಯಾ ಅಲಯನ್ಸ್ ಅನ್ನು ಎಷ್ಟು ರಾಜ್ಯದಲ್ಲಿ, ಕರ್ನಾಟಕ ಕಾಂಗ್ರೆಸ್ ಮಾದರಿಯಲ್ಲಿ ಎಷ್ಟು ರಾಜ್ಯದಲ್ಲಿ ಸಕ್ಸಸ್ ಆಗಬಹುದು? 4 ರಾಜ್ಯ ಸಕ್ಸಸ್ 100% ಸಕ್ಸಸ್ ಆಗ್ತದೆ. ಯಾಕಂದರೆ ಈಗ ಮೋದಿ ವೇವ್ ಕಡಿಮೆ ಆಗಿಬಿಟ್ಟಿತ್ತು, ಗ್ರಾಫ್ ಬೆಳಕತ್ತೈತಿ. ಮೀಡಿಯಾ ಆಯಿತು, ಪಬ್ಲಿಕ್ ಹೇಳ್ತಾರೆ ಬಿಡಪ್ಪ 15 ಲಕ್ಷ ಕೊಡ್ತೇನೆ ಅಂತ ಕೊಟ್ಟಿಲ್ಲ, ಸುಳ್ಳು ಅಂತ ಹೇಳಿ ಆಗೈತಿ. 100% ಗ್ರಾಫ್ ನೋಡಿದಾಗ, ಮೀಡಿಯಾ ಬಿಟ್ಟು ಗ್ರಾಫ್ ನೋಡಿದಾಗ ನೀವು ಡೌನ್ಫಾಲ್ ಟು ದಿ ಮೋದಿ ಆಗ್ತೈತಿ. ಫೇಸ್ ಇಲ್ಲ, ಇಲ್ಲಿ 45 ಸಲ ಬಂದರು, ಇಫೆಕ್ಟ್ ಆಗಿಲ್ಲ. ಆದರೆ ಎಲ್ಲ ಕಡೆ ಇದೆ ಸೇಮ್ ವ್ಯೂ ನಡೀತಿತ್ತು ಅಂತ ನಾನು ನಂಬುತ್ತೀನಿ ನಾನು. ಯಾಕಂದರೆ ಮೋದಿ ಮತ್ತು ಅಮಿತ್ ಶಾ ಈಗ ಫೇಸ್ ಕಟ್ ಚೇಂಜ್ ಆಗಿಬಿಟ್ಟಿತ್ತು. ಈಗ ಅವ್ರದ್ದು ಡೌನ್ಫಾಲ್ ಚಾಲೂ ಆಗೈತಿ. ಈ ಗೌರ್ಮೆಂಟ್ ಬರೀ ಹೆಸರು ಹೇಳೋದು ಅನ್ನೋ ಕೆಲಸ ಆಗೈತಿ. ಅನ್ಎಂಪ್ಲಾಯ್ಮೆಂಟ್ ಇಲ್ಲ, ಹೈ ಲೆವೆಲ್ ಆಗಿ ಪ್ರೈಸ್ ರೈಸ್ ಇದೆ, ಇನ್ಫ್ಲೇಷನ್ ಭಾಳ ಇದೆ. ಎಲ್ಲದು ಜಾಸ್ತಿ ಅಂದರೆ GST ಟ್ಯಾಕ್ಸ್ ಭಾಳ ಆಗೈತಿ, ಎಲ್ಲ ಭಾರ ಭಾಳ ಆಗೈತಿ. ಪೆಟ್ರೋಲ್ ಡೀಸೆಲ್ ಬೆಲೆ ಭಾಳ ಜಾಸ್ತಿ ಆಗೈತಿ. ಈ ಥರ ನೋಡಿದಾಗ ಕಾಮನ್ ಮ್ಯಾನ್ ಕಾನ್ ಜೀವನ ಮಾಡಲಿಕ್ಕೆ ಏನು ಅವಕಾಶ ಇದೆಯಲ್ಲ ಅಂದರೆ ಭಾಳ ತುಟ್ಟಿ ಆಗೈತೆ ಹೇಳಿ ಆ ಸಂದರ್ಭದಲ್ಲಿ ನಾನು ಕನಿಷ್ಠ 4 ಇಂಡಿಯಾ ಟೀಮ್ನಲ್ಲಿ 4 ಸ್ಟೇಟ್ ಗೆಲ್ಲಲಿಕ್ಕೆ 100% ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ 21+, ದೇಶದಲ್ಲಿ ಇಂಡಿಯಾ ಅಲಯನ್ಸ್ 293 ಸೀಟ್ 100%. ಅಂದ್ರೆ 293 ಸೀಟ್ ಗೆಲ್ತೀರಿ. ಇಂಡಿಯಾ ಟೀಮ್ ಇದೆಯಲ್ಲ 293 ಮೇಲೆ ಹೋಗ್ತಾರೆ, ಕಡಿಮೆ ಆಗಲ್ಲ ಈ ಸರಿ. ಸರಿ ಸರ್, ಕೊನೆಯದಾಗಿ ಹಾವೇರಿ ಮತ್ತು ಧಾರವಾಡ ಕ್ಷೇತ್ರದ ಟಿಕೆಟ್ ಕೇಳ್ತಾ ಇದೆ. ಮನ್ಸಿನಿಂದ ನಿಲ್ಲಬೇಕಾಗಿದ್ದು, ಟಿಕೆಟ್ ತಪ್ಪಿದ ಜಿಲ್ಲೆಯಿಂದ ಸ್ಪರ್ಧೆ ಮಾಡಬೇಕಂತ ಆಸೆ, ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಧಾರವಾಡಗಾದ್ರೂ ಕೊಡಿ ಅಂತ ಹೇಳ್ತಾ ಇದ್ರಿ. ಕೊನೆಯದಾಗಿ 2 ಕ್ಷೇತ್ರದ 16 ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕಾಂಗ್ರೆಸ್ನ 5 ಗ್ಯಾರಂಟಿಗಳು, ಲೋಕಸಭೆ ಚುನಾವಣೆ ಮತ್ತು ಸೌನೂರು ಯೂಸುಫ್ ಅವರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೆ ಸಂಪೂರ್ಣವಾದ ನಂಬಿಕೆ ಯಾವ ರೀತಿ ಹೋಗ್ತಾ ಇದೆ? ಇಲ್ಲಿ 2 ಕ್ಷೇತ್ರದಲ್ಲಿ 5 ಗ್ಯಾರಂಟಿ ನಾವು ನೋಡಿದಾಗ ಎಲ್ಲ ಕಡೆ ಸಮಾಧಾನ, ಶಾಂತಿಯುತ ಇದೆ. ಎಲ್ಲ ಬಡವರು, ಮಿಡ್ಲ್ ಕ್ಲಾಸಲ್ಲಿ ಶಾಂತಿ ಇದೆ. ಈ 5 ಗ್ಯಾರಂಟಿ ತೊಗೊಂಡು ನಾವು ಕೆಲಸ ಮಾಡಿದರೆ ನಾವು 21 ಸೀಟ್ ಸ್ಟೇಟಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆ. ನಾವು 21 ಸೀಟ್ ಖಚಿತ ಅಂತ ನಾನು ಹೇಳಿ ಬಯಸ್ತೇನೆ. ಯಾಕಂದರೆ
ಏನು ತುರ್ಟಿ BJP ಗೌರ್ಮೆಂಟ್ ಮಾಡಿ ಬೇಸರ ಆಗಿ ಬಂದಾರಲ್ಲ ಅವ್ರು ತೃಪ್ತಿ ಆಗೈತಿ. ಆಯ್ತಪ್ಪ, ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ ಕಾಂಗ್ರೆಸ್ ಭಾಳ ಸಹಾಯ ಮಾಡ್ತಾಯಿದೆ, ಕೆಲಸ ಮಾಡ್ತಾಯಿದೆ, ಈಗ ಸ್ಟಾರ್ಟಪ್ ಆಗಿದೆ, ಮುಂದೂ ಈಗ ಜಾಸ್ತಿ ಬೆಳಿಬೋದು, ಚಲೋ ಆಗ್ತದೆ ಅಂತೇಳಿ ಆಸೆ ಇದೆ. ಒಂದ್ಸಲ ಆಸೆ ನಿವರ್ಸ್ತಾ ಇರ್ತೀವಿ ಗೌರ್ಮೆಂಟನ್ನು ಕೇಳ್ಕೊಂಡು. ಸರಿ ಸರ್, ಥ್ಯಾಂಕ್ ಯು, ತುಂಬ ತುಂಬ ಧನ್ಯವಾದಗಳು. ಇಷ್ಟೊತ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸೋದಲ್ಲ, ಇಷ್ಟೊತ್ತು ಹಾವೇರಿ 83ನೇ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾಮಿನೇಷನ್ಗೆ ಪ್ರತಿಯೊಂದು ಸಿದ್ಧತೆಯೊಂದಿಗೆ ಬೆಂಗಳೂರಿಂದ ಬಿಫಾರ್ಮ್ದೊಂದಿಗೆ ಕ್ಷೇತ್ರಕ್ಕೆ ಬರಬೇಕು ಅಂತಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒಳ ಪಾಲಿಟಿಕ್ಸ್, ಕೆಲವೊಂದಿಷ್ಟು ಒಳ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಟಿಕೆಟ್ ತಪ್ಪಿತು. ಸೌಮ್ಯರವರು ನಿರಾಸೆಯಾದರೂ ಕೂಡ ಕಾಂಗ್ರೆಸ್ ಸಿದ್ಧಾಂತ ಬಿಡ್ಲಿಲ್ಲ, ಕಾಂಗ್ರೆಸ್ ಸಿದ್ಧಾಂತ ಪ್ಲಾಟ್ಫಾರ್ಮ್ ಬಿಡ್ಲಿಲ್ಲ, ಕಾಂಗ್ರೆಸ್ನ ಮಾರ್ಗ, ಕಾಂಗ್ರೆಸ್ನ ಹಾದಿ, ಕಾಂಗ್ರೆಸ್ನ ನಡೆ, ಕಾಂಗ್ರೆಸ್ನ ಗುರಿ ಬಿಡ್ಲಿಲ್ಲ. ಆದರೂ ಕೂಡ ಯಾವ ಕ್ಷೇತ್ರದಲ್ಲಿ ಯಶಸ್ವಿ ಆಗಲಿಕ್ಕೆ, ಯಾವ ಕ್ಷೇತ್ರದಲ್ಲಿ ಇವರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ವಹಿಸಿಕೊಟ್ಟಿತ್ತು ಆ ಕ್ಷೇತ್ರವನ್ನು ಗೆಲ್ಲಿಸುವಲ್ಲಿ ಪ್ರಾಮಾಣಿಕತೆ ಮಾಡಿದ್ದಾರೆ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ನಿರಾಸೆಗೊಂಡ್ರು. ಆ ಕ್ಷೇತ್ರವೊಂದು ನನಗೆ ಗೆಲ್ಲಲಿಕ್ಕೆ ಆಗಲಿಲ್ಲ, ಆದರೂ ಕೂಡ ನಾನು ಯಾವುದೇ ಕೆಲಸ ಬಿಡಲಿಲ್ಲ, ಯಶಸ್ವಿಯಾಗಿದ್ದೇನೆ. ಮತ್ತೆ ನಾನು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮೇರೆಗೆ ಯಾವುದೋವರೆಗೆ ಪಕ್ಷ ಬಾಹಿರ ಚಟುವಟಿಕೆ ಕೆಲಸ ಮಾಡಿಲ್ಲ. ಈ ಬಾರಿನೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷ ಹಾವೇರಿ ಅಥವಾ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕೂಡ ನನಗೆ ಅವಕಾಶ ಮಾಡಿಕೊಡಬಹುದು. ಸಂಪೂರ್ಣವಾದ ಅಚಲವಾದ ನಂಬಿಕೆ, ಅಚಲವಾದ ಭರವಸೆ, ವಿಶ್ವಾಸದೊಂದಿಗೆ ನಾ ಇದ್ದೇನೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಅವಕಾಶ ಮಾಡಲಿಲ್ಲ ಅಂದ್ರೂ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಆದರೂ ಕೂಡ ನನಗೆ ಮಾಡಿಕೊಡಬಹುದು. ಕರ್ನಾಟಕ ರಾಜ್ಯದಲ್ಲಿ 21 ಸೀಟ್ ಪ್ಲಸ್ ಖಚಿತ, ಕೇಂದ್ರದಲ್ಲಿ 293 ಸೀಟ್, 293 ಸೀಟ್ ತಗೊಳ್ಳೋದು ಫಿಕ್ಸ್. ಇದು ಒಂದು ರೀತಿಯಿಂದ ಭವಿಷ್ಯ ನೋಡದಂತೆ ನೋಡಿದ್ದಾರೆ. ಕೆಲವೊಂದಿಷ್ಟು ಜನ 250 ತಗೋಬಹುದು, 300 ತಗೋಬಹುದು, 350 ಸೀಟ್ ತಗೋಬಹುದು, 300 ಪ್ಲಸ್ ತಗೋಬಹುದು ಅಂತ ಹೇಳ್ತಿದ್ರು. ಆದರೆ ಇವರು ಅಂಕಿ ಅಂಶ ತಕ್ಕಂತೆಗೆ 293 ಅನ್ನುವಂಥ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದರೆ ಈ ವಿಷಯಗಳನ್ನು ಏನಾಗುತ್ತೆ, ಏನಾಗಬಹುದು, ಏನು ನೋಡಬಹುದು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದು ನ್ಯೂಸ್ ಆಫ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ. ನ್ಯೂಸ್ ಆಫ್ 43 ಇಂಡಿಯಾದ ವಿಶೇಷ ಸಂದರ್ಶನದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಸೌಮೂರ್ ಯೂಸುಫ್ ಜೊತೆ. ಜೈ ಹಿಂದ್.